ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮನ್ನು ಪ್ರೀತಿಸಿರುವೆ, ನೀವು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಇದು ನನ್ನ ಆಜ್ಞೆ ಎಂದು ಇಡೀ ಜಗತ್ತಿಗೆ ಸ್ನೇಹ, ಪ್ರೀತಿ, ಸೌಹಾರ್ದತೆ, ಶಾಂತಿಯನ್ನು ಸಾರಿದಂಥ ಏಕಮಾತ್ರ ವ್ಯಕ್ತಿ, ಶಕ್ತಿಯೇ ಯೇಸು ಅವರು. ಈ ದಿನ ಯೇಸು ಕ್ರಿಸ್ತರು ಜನಿಸಿದಂಥ ವಿಶೇಷವಾದಂಥ ದೈವಿಕತೆಯಿಂದ ಕೂಡಿರುವಂತಹ ದಿನ. ನಾವೆಲ್ಲರೂ ಕೂಡ ಸಂತೋಷದಿಂದ ಬದುಕನ್ನು ನಡೆಸಬೇಕು. ನಮ್ಮ ಬದುಕಿಗೆ ಅರ್ಥವನ್ನು ಕಂಡುಕೊಳ್ಳೋದು ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ, ಗೌರವಿಸಿದಾಗ ಅನ್ನೋ ಒಂದು ಮಾತನ್ನು ಅವರ ಬದುಕಿನ ರೀತಿಯಲ್ಲಿ ಎಲ್ರಿಗೂ ತಿಳಿ ಹೇಳಿದಂತಹ ಮಾಂತ್ರಿಕ ಶ್ರೀ ಯೇಸು ಕ್ರಿಸ್ತ ಅವರು. ಯೇಸು ಕ್ರಿಸ್ತರ ಜನ್ಮದ ವಿಶೇಷ ದಿನದಂದು ಜಗತ್ತಿನಾದ್ಯಂತ ಸಂಭ್ರಮದಿಂದ, ಸಡಗರದಿಂದ ಎಲ್ಲರೂ ಕೂಡ ಪ್ರೀತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಯೇಸು ಕ್ರಿಸ್ತರು ಡಿಸೆಂಬರ್ 24 ಮಧ್ಯರಾತ್ರಿಯಂದು ಜನಿಸಿದರು ಎಂದು ನಂಬಲಾಗಿದ್ದರಿಂದ ಸಾಮೂಹಿಕವಾಗಿ ಡಿಸೆಂಬರ್ 24ರಂದು ಬೆಳಗ್ಗೆಯಿಂದಲೇ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಹೋರಾತ್ರಿ ಸಾಮೂಹಿಕ ಪ್ರಾರ್ಥನೆಗಳು ನಡೆಯುತ್ತೆ. ಎಲ್ಲರೂ ಕೂಡ ಸಂತೋಷದಿಂದ ಸಿಹಿಯನ್ನು ವಿನಿಮಯ ಮಾಡ್ಕೋತಾರೆ, ಪ್ರೀತಿಯನ್ನು ವಿನಿಮಯ ಮಾಡ್ಕೋತಾರೆ. ಎಲ್ಲರೂ ಕೂಡ ಸಂತೋಷದಿಂದ, ಶಾಂತಿಯಿಂದ ಬದುಕೋಣ ಅನ್ನೋ ಒಂದು ಪ್ರತಿಜ್ಞೆಯನ್ನು ಈ ದಿನದಂದು ಮಾಡ್ತಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಇಷ್ಟವಾಗೋದು ಕ್ರಿಸ್ಮಸ್ ತಾತ. ಸ್ಯಾಂಟಾ ಕ್ಲಾಸ್ನ ವೇಷ ಧರಿಸಿ, ಅವರ ಉಡುಗೆಯನ್ನು ಧರಿಸಿ ಎಲ್ಲ ಮಕ್ಕಳಿಗೆ, ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನು ಕೂಡ ನೀಡಲಾಗುತ್ತೆ. ಒಟ್ಟಾರೆ ಇಡೀ ಜಗತ್ತಿನಾದ್ಯಂತ ಸಂಭ್ರಮವೋ ಸಂಭ್ರಮ, ಸಂತೋಷವೋ ಸಂತೋಷ. ಆ ಸಂಭ್ರಮ, ಸಂತೋಷದ ಕ್ಷಣಗಳನ್ನು ಎಲ್ಲರೂ ಕೂಡ ವಿನಿಮಯ ಮಾಡಿಕೊಳ್ಳುವಂಥ ವಿಶೇಷ ದಿನವೇ ಕ್ರಿಸ್ಮಸ್. ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ಕ್ರಿಸ್ಮಸ್ನ ಕುರಿತಾಗಿ ಯೇಸು ಕ್ರಿಸ್ತರು ಈ ದಿನದಂದೇ ಏನಕ್ಕೆ ಜನಿಸಿದ್ರು, ಅವರ ಜನಿಸೋದಕ್ಕೆ ಕಾರಣವೇನು, ಅವರು ಭೂಮಿಗೆ ಬಂದಂಥ ಹಿನ್ನೆಲೆ ಏನು, ಅದರ ಮೂಲ ಏನು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನಮ್ಮ ಜೊತೆಯಲ್ಲಿ ರೆವರೆಂಡ್ ಡಾಕ್ಟರ್ ಆಲ್ಫ್ರೆಡ್ ಸುದರ್ಶನ್ ಅವರಿದ್ದಾರೆ. ನಮಸ್ಕಾರ ಫಾದರ್, ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ನಿಮ್ಮ ಜೊತೆಯಲ್ಲಿ ಕ್ರಿಸ್ಮಸ್ ದಿನದ ಇತಿಹಾಸವನ್ನು, ಅದರೇ ಆದಂಥ ಒಂದು ಮೂಲವನ್ನು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕೌತುಕರಾಗಿದ್ದೇವೆ. ಅದಕ್ಕೆ ಮುನ್ನ ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಖಂಡಿತ. ಬನ್ನಿ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ಒಂದೊಳ್ಳೆ ಮಾತು, ಯೇಸು ಕ್ರಿಸ್ತರು ಹೇಳ್ತಾರೆ, ತಮ್ಮನ್ನು ತಾವು ಉನ್ನತೀಕರಿಸುವ ಪ್ರತಿಯೊಬ್ಬರೂ ವಿನಮ್ರರಾಗಿರುತ್ತಾರೆ, ವಿನಮ್ರರಾಗಿರುವರೆಲ್ಲರೂ ತಮ್ಮನ್ನು ತಾವು ಉನ್ನತೀಕರಿಸಿಕೊಂಡಿರುತ್ತಾರೆ. ನಿಜ ಅಲ್ವಾ? ನಾವು ಯಾರು ಅತ್ಯಂತ ಬದುಕಿನಲ್ಲಿ ಸಾಧನೆಯನ್ನು ಮಾಡಿರ್ತಾರೋ ಅವ್ರನ್ನ ಗಮನಿಸಿ ನೋಡಿ, ಅವರೆಲ್ಲರೂ ಕೂಡ ವಿನಮ್ರರಾಗಿರ್ತಾರೆ. ಅವರ ಮೂಲ ಉದ್ದೇಶ, ಗುರಿ ಒಂದೇ, ಸಾಧನೆಯಾಗಿರುತ್ತೆ. ಬಹುಶಃ ಯೇಸು ಅವರು ಕೂಡ ರಾಜರಾಗಿ ಹುಟ್ಟಬಹುದಾಗಿತ್ತು, ಆದರೆ ಅವರು ಬಡತನದ ಕುಟುಂಬದಲ್ಲಿ ಹುಟ್ಟಿಸೋದ್ರ ಮುಖೇನ ಜಗತ್ತಿಗೆ ಹೇಳಿದ್ದು ನಾವು ವಿನಮ್ರರಾಗಿರಬೇಕು, ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಿ ಫಾದರ್? ಬಹಳ ಸುಂದರವಾದ ಒಂದು ಅಭಿಪ್ರಾಯವನ್ನು ಬೈಬಲ್ ಮೂಲಕವಾಗಿ ನೀವು ಆ ವಾಕ್ಯದಲ್ಲಿ ತಿಳಿಸಿದ್ದೀರಿ. ಶುಭೋದಯ ಕರ್ನಾಟಕದ ಎಲ್ಲ ವೀಕ್ಷಕರೊಂದಕ್ಕೆ ಕ್ರೈಸ್ತ ಬಾಂಧವರ ಪರವಾಗಿ ನಾವು ನಿಮಗೆ ಶುಭಾಶಯಗಳನ್ನು ಕೋರುವವರಾಗಿದ್ದೇವೆ. ಇಂದು ಕ್ರಿಸ್ಮಸ್ ಹಬ್ಬ. ಇಡೀ ವಿಶ್ವವೇ ಕ್ರಿಸ್ಮಸ್ ಹಬ್ಬದಲ್ಲಿ ಮುಳುಗಿ ಹೋಗಿದೆ. ಯೇಸು ಕಂದನ ಜನನವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈಗ ನೀವು ಹೇಳಿದಂಥ ವಾಕ್ಯ, ವಿನಮ್ರತೆಯಿಂದ ಬಡವರಲ್ಲಿ ಬಡವನಾಗಿ, ದೀನರಲ್ಲಿ ದೀನನಾಗಿ, ಅರಮನೆಯಲ್ಲಿ ಜನಿಸದೆ ಆ ಗೋದಲಿಯಲ್ಲಿ ಹಸು ಕರುಗಳು
ಇದ್ದಂಥ ಆ ಸ್ಥಳದಲ್ಲಿ ಆ ಪರಲೋಕದ ರಾಜಾದಿರಾಜನು ಜನಿಸಿ ಬಂದಿರುವಂಥದ್ದು ಆ ವಿನಮ್ರತೆಯ ಸಂಕೇತವಾಗಿದೆ. ದೇವರು ಬಯಸುವಂಥದ್ದು ನೀವು ಚಿಕ್ಕ ಮಕ್ಕಳಂತಾಗದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರಿರಿ. ಹಾಗಾಗಿ ನಾವು ದೈವಿಕವಾದ ಪ್ರಜೆಗಳಾಗಬೇಕಾಗಿದ್ದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಲೇಬೇಕು. ವಿನಮ್ರತೆಯಿಂದ ಆ ಉನ್ನತವಾದ ದೈವತ್ವದ ಆ ಜ್ಞಾನಕ್ಕೆ ಯೇಸು ಕ್ರಿಸ್ತರು ನಮ್ಮನ್ನು ನಡೆಸ್ತಾ ಇದ್ದಾರೆ. ತಾವು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರೋದು ನಮ್ಮೆಲ್ಲರ ಸುಯೋಗ. 1982ರಲ್ಲಿ ತಾವು 21ನೇ ವಯಸ್ಸಲ್ಲಿದ್ದಾಗಲೇ ನನ್ನನ್ನು ನಾನು ಧಾರ್ಮಿಕ ಪಥದಲ್ಲಿ ಸಾಗಿಸ್ಕೋಬೇಕು ಅಂತ ಹೇಳಿ ಈ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೋತೀರಿ. ಅಲ್ಲಿಂದ 44 ಸುದೀರ್ಘ ವರ್ಷಗಳು ಇಂದಿಗೂ ಕೂಡ ಶಾಂತಿಯ ಸೌಹಾರ್ದತೆಯ ಯೇಸುವಿನ ದೂತರಾಗಿ ತಾವು ಇಡೀ ಜಗತ್ತಿಗೆ ಸ್ನೇಹ, ಪ್ರೀತಿ, ಸಂತೋಷವನ್ನು ತಿಳಿಸ್ತಾ ಬಂದಿದ್ದೀರಿ ಫಾದರ್. ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ದ ಆಳವಾದ ಅರ್ಥವನ್ನು ನಿಮ್ಮಿಂದ ತಿಳಿಯೋ ಆಸೆ. ಬಹಳ ಸುಂದರವಾದ ಒಂದು ಅಂಶ. ಕ್ರಿಸ್ಮಸ್ ಅಂದರೆ ಏನು? ಬೈಬಲ್ ಪ್ರಕಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದಲ್ಲಿ ಒಂದು ಸುಂದರ ಮಾತು ಬರೆಯಲ್ಪಟ್ಟಿದೆ. ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಕಾರ್ಗತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಪ್ರಕಾಶಿಸಿತೆಂಬುದಾಗಿ ದೇವರ ವಾಕ್ಯ ಬೈಬಲ್ ನಮಗೆ ತಿಳಿಸ್ತದೆ. ಯೇಸು ಮಾನವರಾದ ನಮ್ಮನ್ನು ರಕ್ಷಿಸಿ ಅವರಿರುವಂಥ ಸ್ವರ್ಗದ ಸ್ಥಳದಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವೇ ನಮ್ಮ ಪಾಪಗಳನ್ನು ತೊಳೆದು ಪರಿಶುದ್ಧ ಮಕ್ಕಳನ್ನಾಗಿ ಮಾಡುವುದಕ್ಕಾಗಿ ಅವರೇ ಭೂಮಿಗಿಳಿದು ಬಂದು ಪಾಪವಿಲ್ಲದಂಥ ತಮ್ಮ ಜೀವಿತದಿಂದ ಮಾದರಿಯನ್ನು ನಮಗೆ ತೋರಿಸಿ ಆ ಶುದ್ಧವಾದ ರಕ್ತ, ಆ ಶುದ್ಧವಾದ ದೇಹವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ನಾವು ಯಾರ್ಯಾರು ಆ ಯೇಸು ಕಂದನನ್ನು ನಮ್ಮ ಹೃದಯವೆಂಬುವಂಥ ಈ ಕೊಟ್ಟಿಗೆಯಲ್ಲಿ ನಾವು ಸ್ಥಳ ಕೊಟ್ಟು ಮಲಗಿಸ್ಕೊಳ್ತೇವೋ ಆಗ ನಮಗೂ ಆ ಬೆಳಕಿನ ಆ ರಾಜ್ಯ ಸೇರುವ ಅವಕಾಶ ಖಂಡಿತ ಸಿಗ್ತದೆ. ಇದು ಕ್ರಿಸ್ಮಸ್ಸಿನ ಆಳವಾದ ಗುರಿ. ಖಂಡಿತವಾಗ್ಲೂ ನಾವು ಪ್ರಕೃತಿಯಲ್ಲಿ ತಿಳಿ ನೀರನ್ನು ಕಂಡಾಗ ಯಾವ ಅನುಭವವಾಗುತ್ತೋ, ಯೇಸುವಿನ ಹೆಸರು ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅತ್ಯಂತ ತಿಳಿಯಾದಂಥ ಒಂದು ಸಂತೋಷವಾದಂಥ ಅನುಭೂತಿ ನಮಗೇ ಗೊತ್ತಿಲ್ದಂಗೆ ಆಗುತ್ತೆ. ಇವರ ಜನನ ಹೇಗಾಯಿತು, ಎಲ್ಲಾಯಿತು ತಿಳಿಸಿ ಫಾದರ್. ಈಗ ಯೇಸುವಿನ ಜನನ ಬೆತ್ಲೆಹೇಮ್, ನಮ್ಮ ಈಗಿನ ಇಸ್ರಾಯೇಲ್ ಎಂಬುದಾಗಿ ನಾವು ಕರೀತೇವೆ. ಅಲ್ಲಿರುವಂಥ ಬೆತ್ಲೆಹೇಮ್ ಎಂಬುವಂಥ ಆ ಒಂದು ಚಿಕ್ಕ ನಗರ, ಅದು ಎಲ್ಲಿ ಕೂಡ ಗುರುತಿಸಲ್ಪಡ್ತಾ ಇರಲಿಲ್ಲ. ಆ ಸಣ್ಣ ನಗರದಲ್ಲಿ ಯೇಸು ಜನಿಸಿ ಬಂದರು. ಅಲ್ಲಿ ಇಬ್ಬರು ಪರಿಶುದ್ಧವಾದಂಥ ವ್ಯಕ್ತಿಗಳನ್ನು ದೇವರು ಆರಿಸಿಕೊಳ್ತಾರೆ. ಒಂದು ಪರಿಶುದ್ಧ ಕನ್ಯೆಯಾದಂಥ ಮರಿಯಳು ಮತ್ತು ಯೋಸೆಫನ್, ಅವರಿಬ್ಬರಿಗೆ ನಿಶ್ಚಿತಾರ್ಥವಾಗಿತ್ತು. ಆಗ ದೇವದೂತನು ಬಂದು ಪರಿಶುದ್ಧಳಾದ ಕನ್ಯೆಯೇ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ, ತಲತಲಾಂತರದವರೆಲ್ಲ ಹೊಗಳುವಂಥ ಒಂದು ಸ್ಥಾನ ನಿಮಗೆ ಸಿಕ್ಕಿದೆ. ಅಂದರೆ ದೇವ ಮಾತೆಯಾಗುವಂಥ ಅವಕಾಶ ಆ ಒಂದು ಕನ್ಯೆಗೆ ದೇವರು ಅನುಗ್ರಹಿಸಿಕೊಟ್ರು. ನಂತರ ಗೇಬ್ರಿಯೇಲ್ ಎಂಬುವಂಥ ದೇವದೂತನು, ಪರಿಶುದ್ಧಾತ್ಮ ದೇವರ ನೆರಳು ನಿಮ್ಮ ಮೇಲೆ ಬೀಳುವಾಗ ನೀವು ಆ ಗರ್ಭವನ್ನು ಧರಿಸಿ, ನಂತರ ಆ ಪರಿಶುದ್ಧ ಕಂದನಿಗೆ ನೀವು ತಾಯಿಯಾಗಿ ಈ ಭೂಮಿಯಲ್ಲಿ ಆತನನ್ನು ಬೆಳೆಸಬೇಕೆಂಬ ಅಪ್ಪಣೆಯನ್ನು ಕೊಡ್ತಾರೆ. ಆಕೆ ನಾನು ನಿನ್ನ ದಾಸಿ, ನಾನು ಸಿದ್ಧಲಿದ್ದೇನೆಂಬುದಾಗಿ ಅದನ್ನು ಅಂಗೀಕರಿಸ್ತೇವೆ. ಇದು ಚಾಲೆಂಜ್, ಇದೊಂದು ಪಂಥಾಹ್ವಾನ ಮರಿಯಳಿಗೆ. ಯಾಕಂದರೆ 16-17 ವರ್ಷದೊಬ್ಬ ಬಾಲಕಿ ನಿಶ್ಚಿತಾರ್ಥವಾಗಿದೆ. ಆದರೆ ಆಕೆ ಯೇಸುವಿನ ಆ ಜನನವನ್ನು, ತನ್ನ ಗರ್ಭವನ್ನು ಅದನ್ನು ಸ್ವೀಕರಿಸುವ ಚಾಲೆಂಜ್ ಇದೆಯಲ್ಲ, ಅದು ದೊಡ್ಡದು. ಆದರೆ ಆಕೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆ ಒಂದು ವಿಶೇಷವಾದ ಐತಿಹಾಸಿಕವಾದ ಆ ಕಾರ್ಯ ನೆರವೇರಲು ಈ ಶರೀರವೆಂಬ ಆ ಪಾತ್ರೆಯನ್ನು ದೇವರಿಗೆ ಕೊಟ್ಟಳು. ಯೋಸೇಫನು ಕೂಡ ಅದನ್ನು ಅಂಗೀಕರಿಸಿದನು. ಆಗ ಆತನು ಬಿಟ್ಟು ಬಿಡಬೇಕಂತ ಯೋಚನೆ ಮಾಡಿದ್ದಾರೆ ದೇವದೂತರು. ಇದು ಪರಿಶುದ್ಧವಾದ ಗರ್ಭ, ಇದು ಮಾನವ ಕುಲದ ರಕ್ಷಣೆಗಾಗಿ ದೇವರು ಯೋಚಿಸಿರುವ ಒಂದು ಚಿತ್ತ, ಇದನ್ನು ನೀನು ಅಂಗೀಕರಿಸಬೇಕೆಂಬುದಾಗಿ ಹೇಳುವಾಗ ಮರಿಯಳನ್ನು ಆತನು ಸ್ವೀಕರಿಸಿದನು. ಸೊ ಇದರ ಬಗ್ಗೆ ನಾವು ಕ್ರೈಸ್ತರು ಒಂದು ಸುಂದರವಾದ ಸಂಗೀತವನ್ನು ಯಾವಾಗಲೂ ನಾವು ಹಾಡ್ತೇವೆ. ಇಂದು ಎಲ್ಲ ಸಭೆಗಳಲ್ಲಿ ಈ ಸಂಗೀತವನ್ನು ಹಾಡಿ ನಮ್ಮ ಆರಾಧನೆಯನ್ನು ನಾವು ದೇವರಿಗೆ ಅರ್ಪಿಸ್ತೇವೆ. ಅದನ್ನು ಸ್ತೋತ್ರದ ಗೀತೆಯಾಗಿ ನಿಮ್ಮ ಮಧ್ಯೆ ಪ್ರಸ್ತುತಪಡಿಸಲಿಕ್ಕೆ ನನಗೆ
ಸಂತೋಷವಾಗ್ತದೆ. ಖಂಡಿತವಾಗ್ಲೂ ಫಾದರ್, ಸ್ತೋತ್ರ ಗೀತೆ ಮೂಲಕ ಕ್ರಿಸ್ಮಸ್ ಆಚರಣೆಯ ಮತ್ತೊಂದು ವಿಶೇಷವಾದಂಥ ಒಂದು ಆಚರಣೆ ಅಂತ ಹೇಳಿದ್ರೆ ಕ್ಯಾರಲ್ಸ್ಗಳನ್ನು ಹಾಡೋದು. ಹೌದು. ಸ್ತೋತ್ರ ಗೀತೆಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಾಡಬಹುದಾ? ಹೌದು, ಹಾಡ್ತೇವೆ. ವಿಶೇಷವಾದಂಥ ಕ್ಯಾರಲ್ಸ್ಗಳು ಎಲ್ಲರ ಮನಸ್ಸನ್ನು ಇನ್ನಷ್ಟು ಮುಟ್ಟುತ್ತೆ, ಎಲ್ಲರನ್ನ ಒಂದುಗೂಡಿಸುವಂಥ ಈ ಸಾಮೂಹಿಕ ಗೀತೆಗಳು ನಮ್ಮನ್ನೆಲ್ಲರನ್ನು ಕೂಡ ಯೇಸುವಿನೆಡೆಗೆ ಕರೆದೊಯ್ಯುತ್ತೆ. ಯೇಸುವಿನ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡ್ಕೋತೇವೆ. ಈಗ ಸ್ತೋತ್ರ ಗೀತೆ. ನೀರಿ ಈಗ ಆನಂದ ಪಾಡೋಣ, ಸುದರ್ಶನ ನೋಡಿ ಕೊಂಡಾಡುತ್ತೀರಿ. ಮೇಲೋಕದ ಕರ್ತ ಈ ಭೂಮಿಗೆ ಬಂದ, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ ಸಹೋದರರೇ. ಈ ರೀತಿಯ ಸಂಗೀತಗಳು, ಗೀತೆಗಳು ಮತ್ತು ಆರಾಧನೆ, ಪ್ರಾರ್ಥನೆಗಳು ಇಂದು ನಮ್ಮ ಕ್ರೈಸ್ತ ಬಾಂಧವರೆಲ್ಲರೂ ಜಗತ್ತಿನಾದ್ಯಂತ ಸಭೆಗಳಿಗೆ, ಚರ್ಚ್ಗಳಿಗೆ ಹೋಗಿ ನಾವು ಆತನಿಗೆ ಅಡ್ಡಬಿದ್ದು ಆರಾಧಿಸಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ತೇವೆ. ಇದೊಂದು ಗಂಭೀರವಾದ, ಬಹಳ ಆತ್ಮಕ್ಕೆ ಮತ್ತು ನಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥ ಆರಾಧನಾ ಸಮಯವೇ ಕ್ರಿಸ್ಮಸ್ ಹಬ್ಬವಾಗಿದೆ. ಖಂಡಿತವಾಗ್ಲೂ ಆ ಸಂಭ್ರಮ, ಆ ಆಚರಣೆ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ. ಫಾದರ್, ತಾವು ಮಾತಾಡ್ತಾ ಹೇಳಿದ್ರಿ ಬೆತ್ಲೆಹೇಮ್ನಲ್ಲಿ ಯೇಸು ಕ್ರಿಸ್ತರು ಜನಿಸಿದ್ರು ಅಂತ. ಅದೇ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಅದಕ್ಕೂ ಕೂಡ ಏನಾದರೂ ಮೂಲವಾದಂಥ ಕಾರಣ ಇದೆಯಾ? ಅದೇ ಜಾಗವನ್ನು ಯೇಸು ಕ್ರಿಸ್ತರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಖಂಡಿತವಾಗಿ ಇದು ನಾವು ಬೈಬಲನ್ನು ನೋಡುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುವಂಥ ಎರಡು ಭಾಗಗಳಿದೆ. ಹಾಗಾದ್ರಿಂದ ದೇವರು ತನ್ನ ಮಗನನ್ನು ಭುವಿಗೆ ಕಳಿಸಿಕೊಡುವಂಥ ಆಲೋಚನೆ ಬೈಬಲಿನ ಪ್ರಾರಂಭದ ಅಧ್ಯಾಯದಿಂದಲೇ ಪ್ರಾರಂಭವಾಯಿತು. ಯಾವಾಗ ಆದಮ್ಮ ಅವರು ಅಂದರೆ ಆದಿ ಮಾನವರು ಪಾಪದಲ್ಲಿ ಪತನವಾದಾಗ ದೇವರು ಮಾನವನ ರಕ್ಷಣೆಯ ಸಿದ್ಧಾಂತವನ್ನು ತನ್ನ ಚಿತ್ತದಲ್ಲಿ ರೂಪಿಸಿಕೊಳ್ತಾರೆ. ಅದರಲ್ಲಿ ಮೊದಲನೇದೇನೆಂದರೆ, ಆ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಆ ಥರ ಇಮ್ಮಡಿಯನ್ನು ಕಚ್ಚುವಿ ಎಂಬ ವಚನ ದೇವರು ಆಗಲೇ ಹೇಳ್ತಾರೆ. ಅಂದರೆ ಒಬ್ಬ ಕನ್ಯಾ ಸ್ತ್ರೀ, ಆ ಸ್ತ್ರೀಯ ಸಂತಾನದಿಂದ ನೀನು ಪಾಪದಲ್ಲಿ ಬೀಳಿಸಿದಂಥ ಎಲ್ಲ ಮನುಕುಲವನ್ನು ನಾನು ಪುನಃ ಗೆದ್ದುಕೊಳ್ತೇನೆ, ಮನುಕುಲವನ್ನು ರಕ್ಷಿಸಿ ನಾನು ಪರಲೋಕದ ಆ ಭಾಗ್ಯಕ್ಕೆ ಸೇರಿಸ್ತೇನೆ ಎಂಬುದಾಗಿ ದೇವರಾಗಲೇ ಆಲೋಚನೆ ಮಾಡಿದರು. ಮತ್ತು ಯೆಶಾಯನ ಪ್ರವಾದನ ಗ್ರಂಥ ಮತ್ತು ಸಣ್ಣ ಪ್ರವಾದಿಗಳು ಇಲ್ಲೆಲ್ಲ ನೋಡಿದಾಗ ಯೂದಾಯದ ಬೆತ್ಲೆಹೇಮೆ, ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲೊಬ್ಬ ಅಧಿಪತಿ ನಿನ್ನಿಂದಲೇ ಹೊರಡುವನೆಂಬುದಾಗಿ ದೇವರಾಗಲೇ ಆ ಸ್ಥಳದ ಸೂಚನೆಯನ್ನು ಸಹ ಕೊಟ್ಟಿದ್ದರು. ಹಾಗಾಗಿ ಆ ಸ್ಥಳದಲ್ಲಿ ಮರಿಯಳು ಮತ್ತು ಯೋಸೇಫರು ನಿಶ್ಚಿತಾರ್ಥವಾದಂಥ ಸಮಯದಲ್ಲಿ ಅಲ್ಲಿ ದೇವರು ಆ ಪರಿಶುದ್ಧ ಕುಟುಂಬವನ್ನು ಆರಿಸಿ ಆ ಕುಟುಂಬದಲ್ಲಿ ಯೇಸುವನ್ನು ಜನಿಸುವಂತೆ ಮಾಡಿದರು. ಅದಕ್ಕಾಗಿ ಮತ್ತೊಂದು ಸುಂದರ ಗೀತೆ ಇದೆ, ಜನಿಸಿದನು ಯೇಸು ಕರ್ತನು, ರಾಜಾದಿರಾಜನು ದೇವಾದಿದೇವನೆಂಬುವ ಗೀತೆಯನ್ನು ಕೇಳೋಣ. ಖಂಡಿತವಾಗ್ಲೂ ಫಾದರ್. ಜನಿಸಿದನು ಸೃಷ್ಟಿ ಕರ್ತನು, ರಾಜಾದಿರಾಜನು ದೇವಾದಿದೇವನು, ನಮ್ಮನ್ನು ಪ್ರೀತಿಸಿ ಜನಿಸಿದನು
ನಮ್ಮನ್ನು ಪ್ರೀತಿಸಿ ಜನಿಸಿದನು ಜನಿಸಿದನು. ಜೀವಕ್ಕೆ ಜೀವ ಕೊಡುವ ಜೀವರಾಜನು, ಜೀವಕ್ಕೆ ಜೀವ ಕೊಡುವ ಜೀವರಾಜನು, ಮರಣದ ಭಯವನು ಮರಣದ ಭಯವ ನೀಗಿಸಲು ಕಂದನಾಗಿ ನಮ್ಮ ರೂಪ ತಾಳಿ ಬಂದನು. ಯೇಸು ಕ್ರಿಸ್ತನು ನಮ್ಮ ರಾಜನು, ನಮ್ಮ ದೇವರು. ಯೇಸು ಕ್ರಿಸ್ತನು ನಮ್ಮ ರಾಜನು, ನಮ್ಮ ದೇವರು. ಜನಿಸಿದನು ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿದೇವನು, ನಮ್ಮನ್ನು ಪ್ರೀತಿಸಿ ಜನಿಸಿದನು, ನಮ್ಮನ್ನು ಪ್ರೀತಿಸಿ ಜನಿಸಿದನು ಜನಿಸಿದನು. ಎಂಥ ಖುಷಿ! ಹಾಡನ್ನು ಕೇಳ್ತಾ ಇದ್ರೆ ನಮಗೆ ಗೊತ್ತಿಲ್ಲದೆ ಆ ಖುಷಿಯ ಕಡಲಿನಲ್ಲಿ ತೇಲಿ ಹೋಗ್ತೀವಿ. ಫಾದರ್, ಎಲ್ಲರಿಗೂ ಕಾಡುವಂಥ ಒಂದು ಪ್ರಶ್ನೆ ಏನಂದರೆ, ಸಾಮಾನ್ಯ ಅವರು ಹುಟ್ಟಿದಂಥ ಆ ಸಂದರ್ಭದಲ್ಲಿ ರಾಜಾನುರಾಜರುಗಳ ಆಡಳಿತ ಅತ್ಯಂತ ದೀರ್ಘವಾಗಿತ್ತು. ಅವರ ಒಂದು ಯಾವುದೇ ಆಜ್ಞೆಗಳನ್ನು ಮಾಡಿದ್ರೆ ಜನರು ಅದನ್ನು ಪಾಲಿಸ್ತಾ ಇದ್ದರು. ಯೇಸು ಕ್ರಿಸ್ತರು ರಾಜರಾಗಿ ಹುಟ್ಟಿ ಇವೆಲ್ಲವನ್ನು ಕೂಡ ಆಜ್ಞೆ ಮಾಡಿ ಜಾರಿಗೆ ತರಬಹುದಾಗಿತ್ತು. ಆದರೆ ಮದರ್ ಮೇರಿ ಜೋಸೆಫ್ ಅವರನ್ನೇ ಆಯ್ಕೆ ಮಾಡಿಕೊಂಡು ಅವರ ಮಡಿಲಿನಲ್ಲಿ ಜನಿಸ್ತಾರೆ. ಮದರ್ ಮೇರಿಯನ್ನು ಆಯ್ಕೆ ಮಾಡಿಕೊಂಡ್ರು, ಅವರನ್ನೇ ಆಯ್ಕೆ ಮಾಡಿಕೊಂಡು ಬಡತನವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿರಬಹುದು ಫಾದರ್? ಇಲ್ಲಿ ಪ್ರಾಮುಖ್ಯವಾಗಿ ನಾವು ಆಲೋಚನೆ ಮಾಡುವುದೇನೆಂದರೆ, ದೇವಕುಮಾರನಾದಂಥ ಯೇಸು ಜನಿಸಿ ಬಂದದ್ದು ಮಾನವ ಲೋಕದಲ್ಲಿ ಪಾಪದ ಸಂಕೋಲೆಯಲ್ಲಿ, ಗುಲಾಮತನದಲ್ಲಿ, ದಾಸತ್ವದಲ್ಲಿ ಮತ್ತು ಶೋಷಣೆಯಲ್ಲಿ ಸೈತಾನನೆಂಬುವಂಥ ಇಹಲೋಕದ ಅಂಧಕಾರದ ಅಧಿಪತಿಯ ಒಂದು ಆಡಳಿತ ಮಾನವರನ್ನು ದಾಸತ್ವಕ್ಕೆ ಬಂಧಿಸಿದಾಗ ಅವರಿಗೆ ಬಿಡುಗಡೆಗಾಗಿ ಅವರು ಕೂಕೊಳ್ತಾ ಇದ್ರು. ಈಗ ನಮ್ಮ ಶರೀರ, ನಮ್ಮ ಆತ್ಮದ ಬಿಡುಗಡೆ ಬಹಳ ಮುಖ್ಯ. ಪರಲೋಕದ ತಂದೆ ದೇವರು ಮತ್ತು ನಾವು ಬಯಸ್ತಾ ಇರುವಂಥದ್ದು ಒಂದೇ ಒಂದು, ಈ ಜೀವ ಆತ್ಮ ಪರಮಾತ್ಮನ ಜೊತೆಯಲ್ಲಿ ಒಂದಾಗಬೇಕು. ನಮ್ಮ ಲೋಕದ ಜೀವಿತ ತಾತ್ಕಾಲಿಕವಾದದ್ದು, ಇಟ್ಸ್ ಎ ಶಾರ್ಟ್ ಲೈಫ್, ಚಿಕ್ಕದಾದ ಜೀವಿತ. 70 ವರ್ಷ 80 ವರ್ಷ, ಬಲ ಹೆಚ್ಚಿದರೆ ಇನ್ನೂ ಹೆಚ್ಚು ವರ್ಷಗಳು ನಾವು ಬದುಕ್ತೇವೆ. ಆದರೆ ಖಂಡಿತವಾಗಿ ಪ್ರತಿಯೊಬ್ಬರು ಲೋಕವನ್ನು ಬಿಡಲೇಬೇಕು. ಆದರೆ ಇಲ್ಲಿ ಇಹಲೋಕದ ಒಂದು ಬಂಧನ ಹೇಗೆ ಅಂತ ಹೇಳಿದರೆ, ನಿಮಗೆ ಪರಲೋಕ ಇಲ್ಲವೇ ಇಲ್ಲ, ಇಷ್ಟೇ ಲೋಕ, ನೀವು ಇಲ್ಲೇ ಹುಟ್ಟುತ್ತೀರ, ಇಲ್ಲೇ ಸಾಯ್ತೀರ ಎಂಬುವ ಒಂದು ಅಜ್ಞಾನದ ಕತ್ತಲೆ ಈ ಲೋಕವನ್ನು ಆವರಿಸಿಕೊಳ್ಳುವಾಗ ದೇವರು ಹೇಳ್ತಾರೆ, ಈ ಕತ್ತಲೆಯಿಂದ ಬಿಡುಗಡೆ ಹೊಂದಿ ನೀವು ಪರಲೋಕದ ಬೆಳಕಿಗೆ ಬರಬೇಕು. ಹಾಗಾಗಿ ಯೇಸು ಬೆಳಕಾಗಿ ಪರಲೋಕದಿಂದ ಇಳಿದು ಬರುವಾಗ ದೇವದೂತರೆಲ್ಲ ಗಾಯನವನ್ನು ಹಾಡ್ತಾರೆ ಮತ್ತು ಒಂದು ನಕ್ಷತ್ರ, ಬೆಳಕಿನ ನಕ್ಷತ್ರವಾಗಿ, ಆ ಬೆಳಕಾಗಿ ಯೇಸು ಭುವಿಗೆ ಬಂದರೆಂಬುವ ಸಂದೇಶವನ್ನು ಅದು ನಮಗೆ ನೀಡುವಂಥದ್ದಾಗಿದೆ. ಆದ್ದರಿಂದ ಆ ಬೆಳಕನ್ನು ನೀವು ನೋಡ್ಬೋದು. ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲ ಮನೆಗಳಲ್ಲಿ ನಕ್ಷತ್ರ, ಎಲ್ಲ ಕಡೆಗಳಲ್ಲಿ ನಕ್ಷತ್ರದ ಒಂದು ಗುರುತನ್ನು ನಾವು ಅದನ್ನು ಇಟ್ಟುಕೊಳ್ತೇವೆ. ಯಾಕಂದರೆ ಬೆಳಕು ಮೂಡಿದೆ, ನನ್ನ ಆತ್ಮವನ್ನು ಬೆಳಗಿಸುವ ನಮ್ಮ ಬೆಳಕು ಅದು ಜನಿಸಿ ಬಂದಿದೆ, ಯೇಸು ಬೆಳಕಾಗಿ ಜನಿಸಿ ಬಂದಿದ್ದಾರೆ ಎಂಬುವ ಒಂದು ಸುಂದರ ಗೀತೆ ಹಲ್ಲೆಲೂಯಾ ಎಂಬುದಾಗಿ ದೇವದೂತರು ಅವರು ಹಾಡಿದರು. ಯೇಸು ಹುಟ್ಟುವಾಗ ಪರಲೋಕದ ಆಕಾಶವು ತೆರೆಯಲ್ಪಟ್ಟು ದೇವದೂತರೆಲ್ಲರೂ ಆಕಾಶದಲ್ಲಿ ಕೂಡಿ ಬಂದು ಹಲ್ಲೆಲೂಯಾ ಎಂಬುವ ಪರಲೋಕದ ದೂತ ಸೈನ್ಯ ಆಗ ಗಾಯನವನ್ನು ಹಾಡಿದರು.
ಹೊಲದಲ್ಲಿದ್ದಂಥ ಕುರುಬರು ಅವರು ಯೇಸುವನ್ನು ಆರಾಧಿಸಲಿಕ್ಕೆ ಅವರಿಗೂ ಕೂಡ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆಂಬ ಸಂದೇಶ ಆ ದೇವದೂತರು ಕುರುಬರಿಗೂ ಕೂಡ ಕೊಟ್ಟರು. ನೋಡ್ರಿ, ಲೋಕದಲ್ಲಿ ಎಷ್ಟು ಜನರಿದ್ದಾರೆ, ಆದರೆ ಬಡವರಲ್ಲಿ ಬಡವರಾಗಿ ಎಚ್ಚರಿಕೆಯಿಂದ ಕುರಿಯನ್ನು ಕಾಯುತ್ತಿದ್ದಂಥ ಆ ಕುರುಬರಿಗೆ ಸಂದೇಶ ಸಿಕ್ಕಿತು. ಅವರು ಸಂತೋಷವಾಗಿ ಎದ್ದು ಶ್ರೇಷ್ಠ ಕುರಿಮರಿಗಳನ್ನು ತೆಗೆದುಕೊಂಡು ಬಂದು ಯೇಸುವನ್ನು ಕಂಡು ಅವರು ಆರಾಧಿಸಿದರು. ಸೊ ಇದು ಕ್ರಿಸ್ಮಸ್ ಹಬ್ಬದ ಒಂದು ಸುಂದರ ಚಿತ್ರಣ. ಇದು ಬೈಬಲಲ್ಲಿ ನಾವು ನೋಡುವಾಗ ನಮಗೆ ಸಂತೋಷವಾಗ್ತದೆ. ಅದರಿಂದ ಹಲ್ಲೆಲೂಯಾ ಎಂಬುದಾಗಿ ದೇವದೂತರು ಹಾಡಿದ ಒಂದು ಗೀತೆ, ಒಂದು ಚರಣ ನಾವೀಗ ಕೇಳಿಸ್ಕೊಳ್ಳೋಣ. ಖಂಡಿತ ನಾನು ಕೇಳೋಣ ಅಂತಿದ್ದೆ. ಆ ದೇವದೂತರ ಗಾಯನವನ್ನ ನಮ್ಮೆಲ್ಲ ವೀಕ್ಷಕರಿಗೆ ಕೇಳಿಸಬಹುದು ಅಂತ. ಖಂಡಿತವಾಗ್ಲೂ ಫಾದರ್ ಹಾಡಿ. ಎಸ್. ಹಲ್ಲೆಲೂಯಾ ಹಲ್ಲೆಲೂಯಾ ರಾಜಾಧಿರಾಜನಿಗೆ ಹೋಸಿಯಾನ ಹೋಸಿಯಾನ ಕರ್ತಾದಿ ಕರ್ತನಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ ರಾಜಾಧಿರಾಜನಿಗೆ ಹೋಸಿಯಾನ ಹೋಸಿಯಾನ ಕರ್ತಾದಿ ಕರ್ತನಿಗೆ. ಪರಲೋಕದೂತ ಸೈನ್ಯವು ಹಾಡಿತು ಕಂದನ, ಲೋಕಕ್ಕೆ ರಕ್ಷಕ ಹುಟ್ಟಿದ ಬೆತ್ಲೆಹೇಮ್ ಗೋದಲಿಯೋ. ಚಲಿಸುವ ನಕ್ಷತ್ರ ಆಕಾಶದಿ ಜೋಯಿಸರು ಕಂಡರು, ಚಲಿಸುವ ನಕ್ಷತ್ರ ಮುಂದೆ ಮುಂದೆ ಹೋದದ್ದನ್ನು ಕಂಡರು. ಎದ್ದರು ಕುರುಬರು ಹೋದರು ಗೋದಲಿಗೆ, ಹರಸುತ್ತಾ ಹೊರ ಬಂದರು. ಎದ್ದರು ಜೋಯಿಸರು ಕಂಡರು ಯೇಸುವ, ಹರಸುತ್ತಾ ಹೊರ ಬಂದರು. ಹಲ್ಲೆಲೂಯಾ ಹಲ್ಲೆಲೂಯಾ ರಾಜಾಧಿರಾಜನಿಗೆ ಹೋಸಿಯಾನ ಹೋಸಿಯಾನ ಕರ್ತಾದಿ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸುಂದರವಾದ ಗೀತೆ. ಕೇಳ್ತಾ ಇದ್ರೆ ಬಹುಶಃ ನಮ್ಮ ಕಣ್ಮುಂದೆನೇ ಆ ಚಿತ್ರಣಗಳು ಬರ್ತಾ ಇರುತ್ತೆ. ಫಾದರ್, ತಾವು ಮಾತಾಡ್ತಾ ಹೇಳಿದ್ರಿ, ಆ ಹಾಡಿನ ಮೂಲಕ ಅದರ ಕೆಲವು ಸಾಲುಗಳಲ್ಲಿ ಹೇಳಿದ್ರಿ, ಜೋಯಿಸರು ನಕ್ಷತ್ರದ ಬೆಳಕನ್ನ ಅರಸಿ ಹೋದರು. ಯಾರು ಆ ಜೋಯಿಸರು? ಅವ್ರು ಏನಕ್ಕೆ ನಕ್ಷತ್ರವನ್ನು ಅರಸಿ ಯೇಸುವಿನ ಹತ್ರ ಹೋದ್ರ, ಎಲ್ಲಿಗೆ ಹೋದ್ರು, ಅವ್ರಿಗೆ ಹೇಗೆ ಗೊತ್ತಾಯಿತು? ಈ ಜೋಯಿಸರಿಂದ ನಾವು ಏನು ಕಲ್ತ್ಕೊಂಡ್ವಿ, ತಿಳಿಸಿ ಫಾದರ್. ಓಕೆ, ಮೂಡಣ ದೇಶದ ಜೋಯಿಸರು, ವೈಸ್ ಮೆನ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಅವರು ಜ್ಞಾನಿಗಳು. ಅವರು ನಕ್ಷತ್ರಗಳು, ಹೊಸ ನಕ್ಷತ್ರಗಳು ಉದಯಿಸುವಾಗ ಆ ಒಂದು ಚರಿತ್ರೆಯನ್ನು ಅವರು ಸ್ಟಡಿ ಮಾಡ್ತಾಯಿದ್ರು. ಅದನ್ನು ವಿಶ್ಲೇಷಣೆ ಮಾಡುವಾಗ ಯಾರೋ ಒಬ್ಬ ಅರಸನು ಹುಟ್ಟಿದ್ದಾನೆ ಅಂತ ಅವರಿಗೆ ಗೊತ್ತಾಯಿತು. ಯಾಕಂದರೆ ಅರಸನ್ನು ಹುಟ್ಟುವಂಥ ವಿಷಯಗಳು ಈ ಪಂಚಾಂಗಗಳಲ್ಲಿ, ಅಂದಿನ ವೇದ ಬುಕ್ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟದನ್ನು ಅವರು ಜ್ಞಾನಿಗಳು ಓದಿ ತಿಳಿದುಕೊಂಡು ಮೂಡಣ ದೇಶದಿಂದ ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಬೆತ್ಲೆಹೇಮ್ ಎಂಬುವಂಥ ಈ ನಗರದಲ್ಲಿ ಯೇಸು ಹುಟ್ಟುತ್ತಾರೆ ಎಂಬ ವಿಷಯ ಗೊತ್ತಾದಾಗ ಅವರಿಗೆ ಬಹಳ ಸಂತೋಷವಾಗ್ತದೆ. ಹಾಗಾಗಿ ಈ ನಕ್ಷತ್ರ ಕೂಡ ಹುಟ್ಟಿದೆ, ಅದು ಚಲಿಸ್ತಾ ಇದೆ. ಮತ್ತಿನ್ನೊಂದು, ಅದು ಚಲಿಸಿಕೊಂಡು ಮುಂದೆ ಬರುವಾಗ ಅವರಿಗೆ ಆಶ್ಚರ್ಯವಾಗ್ತದೆ. ಅದನ್ನು ಹಿಂಬಾಲಿಸಿ ಅವರು ಬರ್ತಾರೆ. ಇದು ಚರಿತ್ರೆಯಲ್ಲಿ ವೈಜ್ಞಾನಿಕ ಮಟ್ಟದಲ್ಲಿ ನಕ್ಷತ್ರಗಳು ಚಲಿಸುವುದಿಲ್ಲ, ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಬೈಬಲ್ನಲ್ಲಿ ನಮಗೆ ಬರೆಯಲ್ಪಟ್ಟಿದೆ, ನಕ್ಷತ್ರವು ಚಲಿಸಿ ಯೇಸು ಇದ್ದ ಸ್ಥಳದ ಮೇಲೆ ನಿಂತಿತು. ಆಗ ಅವರು ಅದನ್ನು ಹಿಂಬಾಲಿಸಿ ಬಂದು ಯೇಸುವನ್ನು ನೋಡಿ ಅವರು ಚಿನ್ನ, ಧೂಪ ಮತ್ತು ರಕ್ತ ಬೋಳಗಳು, ಅಂದರೆ ಚಿನ್ನ ಅಂದರೆ ಅರಸನಿಗೆ ಕೊಡುವಂಥ ಕಾಣಿಕೆ, ಮತ್ತು ಧೂಪ ಅಂದರೆ ಈತನು ಅರಸನು ಮಾತ್ರವಲ್ಲ
ಆರಾಧಿಸುವಂಥ ಯೇಸು ಪ್ರಭು ದೇವರ ಮಗನೆಂಬುದಾಗಿ ಆ ಆರಾಧನೆಯ ಸಂಕೇತವಾಗಿ ಧೂಪವನ್ನು ಮತ್ತು ರಕ್ತ ಬೋಳ ಅಂತ ಹೇಳಿದರೆ ಯೇಸು ಕೇವಲ ಆರಾಧನೆ ಮತ್ತು ಅರಸನು ಮಾತ್ರವಲ್ಲ, ಮನುಕುಲದ ರಕ್ಷಣೆಗೋಸ್ಕರ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ನಮಗೆ ಈಡಾಗಿ ಆತನು ಬಲಿಯಾಗಿ ನಮ್ಮೆಲ್ಲರನ್ನ ಪಾಪದ ಬಂಧನದಿಂದ ಬಿಡಿಸಿದ್ದಾರೆ. ತನ್ನ ಪಾಪವಿಲ್ಲದ ರಕ್ತವನ್ನು ನಮಗಾಗಿ ಚೆಲ್ಲಿದ್ದಾರೆ. ಅದರ ಮೂಲಕ ನಮ್ಮನ್ನು ಶುದ್ಧಪಡಿಸಿದ್ದಾರೆ ಎಂಬುದಾಗಿ ನಾವು ಕ್ರೈಸ್ತರಾದ ನಾವು ಶಿಲುಬೆಯನ್ನು ಕೂಡ ನಾವು ಗುರುತಾಗಿ ಇಟ್ಟುಕೊಂಡಿದ್ದೇವೆ. ಯೇಸು ಪ್ರಭುವಿನ ಆ ಬಲಿದಾನವನ್ನು ನಾವು ಸ್ವೀಕರಿಸ್ತೇವೆ. ಇದೆಲ್ಲ ಸಂಕೇತಗಳನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ನಕ್ಷತ್ರ ಬಹಳ ಪ್ರಾಮುಖ್ಯವಾದದ್ದು, ಯಾಕಂದರೆ ಯೇಸುವನ್ನು ಅದು ತೋರಿಸಿದೆ ಮತ್ತು ಜೋಯಿಸರು ಅದನ್ನು ಕಂಡುಕೊಂಡಿದ್ದಾರೆ. ನಿಜವಾಗ್ಲೂ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆಯಲ್ಲ, ಇಫ್ ನಾಟ್ ಅ ಸ್ಟಾರ್ ಇನ್ ದ ಸ್ಕೈ ಬಿ ಅ ಲ್ಯಾಂಪ್ ಎಟ್ ಹೋಮ್ ಅಂತ. ಹಾಗೆ ಯೇಸುವಿನ ರೀತಿಯಲ್ಲಿ ಅವರಷ್ಟು ನಾವು ವಿಶಾಲವಾಗಿ ಪ್ರೀತಿ, ಪ್ರೇಮ, ಸ್ನೇಹದಿಂದ ಅವರಷ್ಟು ನಕ್ಷತ್ರ ಹಾಗೆ ಬೆಳಗೋದಕ್ಕೆ ಸಾಧ್ಯವಾಗದೇ ಇದ್ದರೂ ಒಂದು ಸಣ್ಣ ಅಣತೆ ಆಗಿ ನಮ್ಮ ಕೈಯಿಂದ ಆದಷ್ಟು ಸ್ನೇಹ, ಪ್ರೀತಿ, ಸೌಹಾರ್ದತೆಯನ್ನು ನಾವು ಬೇರೆಯವರ ಜೊತೆಯಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಬದುಕು, ಸಮಾಜ ಎಲ್ಲವೂ ಸುಂದರವಾಗಿರುತ್ತೆ ಅಲ್ವಾ ಫಾದರ್? ಖಂಡಿತ ನಾವು ಬೆಳಕು ಕೊಡಲೇಬೇಕು. ನೀನು ಬೆಳಕಲ್ಲ, ಆದರೆ ನೀನು ಪ್ರತಿಫಲಿಸುವಂಥ ವ್ಯಕ್ತಿ. ದೇವರ ಬೆಳಕು ನಿಮ್ಮ ಮೇಲೆ ಬೀಳುವಾಗ ಅದನ್ನು ಪ್ರತಿಫಲಿಸಿ ನಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರಿಗೆ ನಾವೊಂದು ಜೀವಿಸುವ ಬೆಳಕಾಗಿ, ಚಿಕ್ಕ ಚಿಕ್ಕ ಹಣತೆಗಳಾಗಿ ನಾವು ಬೆಳಕನ್ನು ಬೆಳಗಿ ನಾವು ಕೂಡ ಬೆಳಕನ್ನು ಹೊಂದಿಕೊಂಡು ಅನೇಕರಿಗೆ ಬೆಳಕನ್ನು ನೀಡಿ ನಾವು ಆ ಬೆಳಕಿನಲ್ಲಿ ಒಂದಾಗುವಂಥದ್ದೇ ಮಾನವ ಜೀವಿತದ ಒಂದು ಶ್ರೇಷ್ಠವಾದ ಗುರಿ. ಅದೇ ಉದ್ದೇಶ ನಮ್ಮ ಬದುಕಿದ್ದು ಅದೇ ಆಗಿರುತ್ತೆ ಅಲ್ವಾ ಫಾದರ್? ಫಾದರ್, ಬೈಬಲ್ನಲ್ಲಿ ಟೆಸ್ಟಿಮೋನ್ಸ್ ಅಂತ ಕರೀತಾರಲ್ಲ, ಸುಮಾರು 80ಕ್ಕೂ ಹೆಚ್ಚು ಅಧ್ಯಾಯಗಳಿರುತ್ತೆ. ಈ ಅಧ್ಯಾಯಗಳನ್ನು ಯಾರೆಲ್ಲ ಬರೆದಿದ್ದಾರೆ? ಈ ಮಹಾನ್ ಗ್ರಂಥವನ್ನ ನಮ್ಮ ಇಡೀ ಮನುಕುಲಕ್ಕೆ, ನಮ್ಮ ಮುಂದಿನ ಜನಾಂಗಕ್ಕೆ ಯಾರೆಲ್ಲ ನೀಡ್ತಾ ಬಂದಿದ್ದಾರೆ? ಅದರ ಒಂದು ಸಣ್ಣ ಹಿನ್ನೋಟ, ಇತಿಹಾಸ ತಿಳಿಸಿ. ಬೈಬಲ್ ಅಂದ ತಕ್ಷಣ ಇದು ದೇವರಿಂದ ನಮಗೆ ಕೊಡಲ್ಪಟ್ಟಿರುವಂಥ ಸುಂದರವಾದ ಪ್ರಕಟಣೆಗಳು. ಬೈಬಲ್ ದೇವರ ಪ್ರೀತಿ. ಮಾನವನನ್ನು ನಾನು ಪ್ರೀತಿಸ್ತೇನೆ, ಮಾನವನನ್ನು ನಾನು ರಕ್ಷಿಸ್ತೇನೆ ಎಂಬುದಾಗಿ ಆದಿಕಾಂಡದಿಂದ ಪ್ರಕಟಣೆಗಳವರೆಗೂ ಕೂಡ ನಮಗೆ 66 ಪುಸ್ತಕಗಳಲ್ಲಿ 66 ಪ್ರವಾದಿಗಳ ಮೂಲಕ, ಶಿಷ್ಯರ ಮೂಲಕ, ಅರಸರುಗಳ ಮೂಲಕ ಮತ್ತು ಮೋಶೆ, ಈ ರೀತಿ ಅನೇಕ ಪ್ರವಾದಿಗಳ ಮೂಲಕ ದೇವರು ಅಲ್ಲಿ ಅವರಿಗೆ ಆದಂಥ ಪ್ರಕಟಣೆಯನ್ನು ಅವರು ನಮಗೆ ಬರೆದು ನೀಡಿದ್ದಾರೆ. ಇದನ್ನು ನಾವು ಬಹಳ ಪೂಜ್ಯ ಭಾವದಿಂದ ಸ್ವೀಕರಿಸಿ ಪ್ರತಿ ಅಕ್ಷರಗಳನ್ನು ನಾವು ಓದಿ ಅದನ್ನು ಅರ್ಥ ಮಾಡ್ಕೊಳ್ತೇವೆ, ಓದ್ತೇವೆ. ಹಾಗೆ ಜೋಯಿಸರ ಬಗ್ಗೆ ಮಾತಾಡಿದ್ವಿ. ನಾವು ಮಾನವ ಜೋಯಿಸರು ಎಂಬಂತಹ ಒಂದು ಅದ್ಭುತವಾದಂತಹ ಗೀತೆ ಯಾವಾಗಲೂ ಎಲ್ಲ ನಾವು ಪ್ರಾರ್ಥನೆ ಗೀತೆಗಳಲ್ಲಿ ಕೇಳ್ತಾ ಇರ್ತೇವೆ. ಆ ಗೀತೆಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಾಡಬಹುದಾ ಫಾದರ್? ಓಕೆ, ಒಂದು ಸುಂದರವಾದ ಕೀರ್ತನೆ ಇದೆ. ಪರಲೋಕದ ದೇವರಿದು ಸರ್ವಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮಾತಿಶಯ ನೋಡ ಬನ್ನಿ. ಹಾಗಾದರೆ ಯೇಸುವನ್ನು ನೋಡಲಿಕ್ಕೆ ಬಂದಂಥ ಜೋಯಿಸರು ಆ ನಕ್ಷತ್ರವನ್ನು ನೋಡಿ ಆ ಪರಮಾತಿಶಯವನ್ನು ಅವರು ಕಂಡುಕೊಂಡಿದ್ದಾರೆ. ಹಾಗಾಗಿ ಸುಂದರ ಸಂಕೀರ್ತನೆ, ಲಿರಿಕ್ ಕೂಡ ಉಂಟು, ಸಂಕೀರ್ತನೆಗಳು ಇದೆ, ಮತ್ತು ಲೈಟ್ ಮ್ಯೂಸಿಕ್ ಇದೆ, ವೆಸ್ಟರ್ನ್ ಮ್ಯೂಸಿಕ್ ಇದೆ. ಇದು ಕ್ರೈಸ್ತ ಸಂಗೀತದ ಒಂದು ಸಾರ. ಹಾಗಾಗಿ ಈ ಒಂದು ಗೀತೆಯಲ್ಲಿ ನಾವು ಈ ಬೆಳಕನ್ನು ನಾವು ಕೇಳಿಸ್ಕೊಳ್ಳೋಣ. ಖಂಡಿತವಾಗ್ಲೂ. ಲೋಕದ ದೇವರಿದು ಸರ್ವಾಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮಾತಿಶಯವ ನೋಡ ಬನ್ನಿ. ಪರಲೋಕದ ದೇವರಿದು ಸರ್ವಾಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ ಪರಮಾತಿಶಯ ನೋಡ ಬನ್ನಿ.
ಕಂದನಾಗಿ ಬಂದ ಯೇಸು ಸುಂದರನ ಚರಣಗಳಿಗೆ. ಕಂದನಾಗಿ ಬಂದ ಯೇಸು ಸುಂದರನ ಚರಣಗಳಿಗೆ. ತಂದರಗೋ ಕಾಣಿಕೆಯ ಇಂದು ಮಹಾ ಪಂಡಿತರು. ತಂದರಗೋ ಕಾಣಿಕೆಯ ಇಂದು ಮಹಾ ಪಂಡಿತರು. ಪರಲೋಕದ ದೇವರಿದು ಸರ್ವಾಲೋಕ ರಕ್ಷೆಗಾಗಿ ನರನ ರೂಪ ತಾಳಿ ಬಂದ. ಪರಮತಿಶಯ ನೋಡ ಬನ್ನಿ. ಆ ಮುದ್ದು ಕಂದಮ್ಮ ಯೇಸು ಭೂಮಿಗೆ ಬಂದರು ಅಂತ ಹೇಳಿದ್ರಿ. ಯೇಸುವಿನ ಬಾಲ್ಯ ಹೇಗಿತ್ತು? ಮತ್ತೊಂದು ಪ್ರಶ್ನೆ ಫಾದರ್, ಯೇಸು ಅನ್ನೋ ಹೆಸರನ್ನೇ ಯೇಸು ದೇವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಅದಕ್ಕೂ ಏನಾದರೂ ಕಾರಣ ಉಂಟಾ? ಯೇಸು ಎಂಬುವಂಥ ಹೆಸರು ಕೊಡಲ್ಪಟ್ಟದ್ದೇ ಪರಲೋಕದಿಂದ. ಮರಿಯಳಿಗೆ ದೇವದೂತನು ಕಾಣಿಸಿಕೊಂಡು ಆತನಿಗೆ ಹೇಳಿದಂಥ ಮಾತೇನೆಂದರೆ, ಈ ಮಗುವಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕಂದರೆ ಆ ಹೆಸರಿಗೆ ಅರ್ಥವಿದೆ. ಅದೇನೆಂದರೆ, ಈತನು ಬಹುಜನರ ಪಾಪಗಳನ್ನು ತೊಳೆದು ಆತನದನ್ನು ಶುದ್ಧ ಮಾಡುವನು. ಯೇಸು ಎಂಬ ಹೆಸರಿನ ಅರ್ಥ ಜನರ ಪಾಪಗಳನ್ನು ತೊಳೆದು ಶುದ್ಧ ಮಾಡುವ ನಾಮ. ಹಾಗಾಗಿ ಮರಿಯಳು ಯೇಸು ಎಂಬ ಹೆಸರನ್ನು, ಅದು ಅಲ್ಲಿನ ಭಾಷೆಯಲ್ಲಿ ಯೇಶುವ, ಕನ್ನಡದಲ್ಲಿ ಯೇಸು ಎಂಬುದಾಗಿ. ಸೊ ಜೀಸಸ್, ಇಂಗ್ಲೀಷ್ನಲ್ಲಿ ಜೀಸಸ್, ಈ ರೀತಿಯಲ್ಲಿ ಅನೇಕ ಭಾಷೆಗಳಲ್ಲಿ ಆ ಭಾಷೆಗೆ ಅನುಗುಣವಾಗಿ ಯೇಸು ಎಂಬುವ ಪದವನ್ನು ನಾವು ಆರಾಧಿಸ್ತೇವೆ, ಅದನ್ನು ನಂಬಿದ್ದೇವೆ. ಅಂದರೆ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಯೇಸು ಬಂದಿದ್ದಾರೆ ಎಂಬುದೇ ಇದರ ಅರ್ಥ. ಹೀಗಾಗಿ ಆ ನಗರದಲ್ಲಿ ಯೇಸು ಹುಟ್ಟಿದಾಗ ಯೇಸು ನಮಗೋಸ್ಕರವೇ ಬಂದಿದ್ದಾರೆ, ನಮ್ಮ ಪಾಪದ ವಿಮೋಚನೆಗಾಗಿ ಬಲಿಯಾಗಲಿಕ್ಕೆ ಬಂದಿದ್ದಾರೆ, ತಮ್ಮನ್ನು ಅರ್ಪಿಸಿಕೊಡಲಿಕ್ಕೆ ಬಂದಿದ್ದಾರೆ ಎಂಬುದು ನಮ್ಮ ನಂಬಿಕೆ. 33 ವರ್ಷಗಳಲ್ಲಿ, ಅದರಲ್ಲಿ ಕೂಡ 30 ವರ್ಷಗಳು ಸ್ವಾಮಿ ಬಾಲ್ಯದಲ್ಲಿ ಯವನಸ್ಥರಾಗಿ ಬೆಳೆದರು. ಅದರಲ್ಲಿ ಬೈಬಲ್ನಲ್ಲಿ ನಾವು ನೋಡುವಾಗ ಅವರು ಆಲಯಕ್ಕೆ ಹೋಗ್ತಾಯಿದ್ರು, ಅಲ್ಲಿ ಯಾಜಕರ ಜೊತೆಯಲ್ಲೇ ಮಾತನಾಡ್ತಾಯಿದ್ರು. ಅವರು ಚರ್ಚಿಗೆ ಹೋಗಿ 11 ವರ್ಷದ ಬಾಲಕನಾಗಿ ಚರ್ಚಿಗೆ ಹೋಗಿರುವಾಗ, ಇದು ನನ್ನ ತಂದೆಯ ಮನೆ ಅಂತ ಹೇಳಿದರು. ತಂದೆ ತಾಯಿಗಳು ಒಂದು ಹಬ್ಬಕ್ಕೆ ಹೋಗಿರುವಾಗ ಯೆರೂಸಲೇಮಿಗೆ, ಅಲ್ಲಿ ಬಾಲಕನು ಚರ್ಚ್ನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಜಂಗುಳಿ ತುಂಬ ಇರುವಾಗ ಯೋಸೆಫ್ ಮರಿಯಳು ಹಿಂತಿರುಗಿ ಹೋಗ್ತಾ ಇದ್ದಾರೆ ತಮ್ಮ ಹಳ್ಳಿಗೆ ವಾಪಸ್ಸು. ಆದರೆ ಯೇಸು ಚರ್ಚ್ನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಹುಡುಕಿಕೊಂಡು ವಾಪಸ್ ಬಂದು ಕೇಳುವಾಗ, ಯಾಕೆ ಮಗನೇ ಹೀಗೆ ಮಾಡಿದೆ ಅಂದರೆ, ಇದು ನನ್ನ ತಂದೆಯ ಮನೆ ಅಂತ ಹೇಳಿದ್ರು. ಅಂದರೆ ದೇವರಿಗೆ, ಪರಲೋಕದ ತಂದೆಗೆ, ಪವಿತ್ರಾತ್ಮ, ತ್ರೈಕ ದೇವರಿಗೆ ಸಂಬಂಧ. ಕ್ರೈಸ್ತರಾದ ನಾವು ತಂದೆ, ಮಗ, ಪವಿತ್ರಾತ್ಮ ಎಂಬ ತ್ರೈಕ ದೇವರನ್ನು ನಾವು ಒಟ್ಟಿಗೆ ನಂಬುತ್ತೇವೆ. ಹಾಗಾಗಿ ಬಾಲ್ಯದಿಂದಲೇ ದೇವರ ಜೊತೆಯಲ್ಲಿ ಅವರ ಸಂಬಂಧವನ್ನು ಇಟ್ಟುಕೊಂಡಿದ್ರು, ಅದ್ಭುತ ಕಾರ್ಯಗಳನ್ನು ಮಾಡ್ತಾಯಿದ್ರು. ಒಂದಾದರೂ ಪಾಪವನ್ನು ಮಾಡಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಆತನಿಗೆ ಯೇಸು ಕೂಡ ಶೋಧನೆಗೆ ಒಳಗಾದರು. ಯವನ ಜೀವಿತದಲ್ಲಿ ಅನೇಕ ಶೋಧನೆಗಳು ಬಂತು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಹಾಗಾಗಿ ಯೇಸುವನ್ನು ಮಾದರಿಯನ್ನಾಗಿ ನಾವಿಟ್ಕೊಂಡು ಯೇಸುವನ್ನು ಹಿಂಬಾಲಿಸ್ತೇವೆ, ಆರಾಧಿಸ್ತೇವೆ. ಮತ್ತು 30 ವರ್ಷಗಳಾದ ಮೇಲೆ 3.5 ವರ್ಷಗಳಲ್ಲಿ ಅವರ 12 ಮಂದಿ ಶಿಷ್ಯರನ್ನು, 12 ಡಿಸೈಪಲ್ಸನ್ನು ಆರಿಸಿಕೊಂಡು ತನ್ನ ಮುಂದಿನ ನಿಯೋಗವನ್ನು ಅವರು ಪ್ರಾರಂಭಿಸಿ, ನಂತರ ಯೇಸು ಲೋಕದ ಎಲ್ಲ ಕಡೆಗಳಿಗೆ ಹೋಗ್ರಿ, ಲೋಕದ ಎಲ್ಲ ಕಡೆಗಳಿಗೆ ಹೋಗಿ ನೀವು ಈ ಪರಲೋಕದ ಸುವಾರ್ತೆಯನ್ನು ಸಾರಿರಿ, ಪ್ರತಿಯೊಬ್ಬರಿಗೂ ಬೆಳಕನ್ನು ಕೊಡ್ರಿ ಎಂಬುದಾಗಿ ಈ ಸಂದೇಶವನ್ನು ಅವರು ನಮಗೆ ನೀಡಿ. ಹಾಗೆ 12 ಮಂದಿ ಶಿಷ್ಯರು ಲೋಕದ ಎಲ್ಲ ಕಡೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ, ಇಂದು ಪ್ರತಿ ದೇಶದಲ್ಲಿ ಕ್ರಿಸ್ತನ ಸುವಾರ್ತೆ ಸಾರಲ್ಪಟ್ಟಿದೆ. ಇಡೀ ಲೋಕ ಕ್ರಿಸ್ಮಸ್ಸನ್ನು ಆಚರಿಸ್ತಾ ಇದೆ. ಯೇಸು ನಮ್ಮೆಲ್ಲರಿಗೋಸ್ಕರ ಜನಿಸಿ ಬಂದಿದ್ದಾರೆ ಎಂಬುವ ಸಂತೋಷವನ್ನು ನಾವೆಲ್ಲರೂ
ಹೊಂದಿಕೊಂಡು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ಫಾದರ್, ತಾವು ಮಾತಾಡ್ತಾ ಹೇಳಿದ್ರಿ ಅವರ 12 ಶಿಷ್ಯರನ್ನ ಜಗತ್ತಿನಾದ್ಯಂತ ಪಸರಿಸಿದ್ರು ಅಂತ. ನಮ್ಮ ಭಾರತಕ್ಕೆ ಸೆಂಟ್ ಥಾಮಸ್ ಅವರು ಕ್ಯಾಲಿಕಟ್ಗೆ ಬರ್ತಾರೆ, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವರು ಗೋವಾಗೆ ಆಗಮಿಸ್ತಾರೆ. ತನ್ಮೂಲಕ ನಮ್ಮ ಭಾರತದಲ್ಲಿ ಕ್ರೈಸ್ತ ಧರ್ಮದ ಒಂದು ವಿಚಾರ ಎಲ್ಲರಿಗೂ ಕೂಡ ಮುಟ್ಟಿಸಲಾಗತ್ತೆ. ಅವರು ಹೇಳಿದಂಥ ಬದುಕಿನ ಸಾರ, ನಮ್ಮ ಆಲೋಚನೆಯ ಪರಿ, ನಮ್ಮೆಲ್ಲರ ಸ್ನೇಹ, ಪ್ರೀತಿ, ಪ್ರೇಮವನ್ನು ತನ್ಮೂಲಕ ಯೇಸು ನಮ್ಮೆಲ್ಲರಿಗೂ ನೀಡಿ ಆಶೀರ್ವದಿಸ್ತಾರೆ. ಹೇಳಿ, ಆ 12 ಅವರ ಶಿಷ್ಯಂದಿರು ಜಗತ್ತಿನಾದ್ಯಂತ ಹೋದರು, ಅಲ್ಲೆಲ್ಲ ಪಸರಿಸಿದ್ರು. ಅದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮಿಂದ ತಿಳಿಯುವ ಆಸೆ. ಯೇಸು ಸ್ವಾಮಿ ಅವರ ಉದ್ದೇಶ ಏನಾಗಿತ್ತಂದರೆ, ನಾನು ದಿವಾರೋಹಣನಾಗಿ ಪರಲೋಕಕ್ಕೆ ನಾನು ಏರಿ ಹೋಗ್ತೇನೆ, ನಂತರ ಲೋಕದಲ್ಲಿ ನನ್ನ ನಂತರವೂ ಸುವಾರ್ತೆ ಸಾರಲ್ಪಡಬೇಕು, ನಂತರ ಅದು ಹೆಚ್ಚಾಗ್ತಾ ಹೋಗಬೇಕು. ಇದು ದೇವರ ಆಶೆಯಾಗಿತ್ತು, ನಿಯೋಗವಾಗಿತ್ತು. ಹೀಗಾಗಿ 12 ಮಂದಿಯನ್ನು ಆರಿಸಿಕೊಂಡ್ರು, ನಂತರ 40 ಮಂದಿ, ನಂತರ 70 ಮಂದಿ, ಹಾಗೆ ಅದು ಹೆಚ್ಚಾಗ್ತಾ ಎಲ್ಲ ಕಡೆಗಳಲ್ಲಿ ಸುವಾರ್ತೆ ಬೆಳಕು ಅದು ಹಚ್ಚುತ್ತಾ ಬಂತೆಂಬುದಾಗಿ ನಾವು ಓದ್ತೇವೆ. ಮತ್ತು ಇದರಲ್ಲಿ ಪ್ರಾಮುಖ್ಯವಾಗಿ ತಿಳ್ಕೊಳ್ಳಬೇಕಾದ ಸಂಗತಿ ಏನೆಂದರೆ, ಲೋಕದ ಕಡೆಯವರೆಗೂ ಕೂಡ ಬೆಳಕು ಮುಟ್ಟಬೇಕು. ಪ್ರತಿಯೊಬ್ಬರೂ ಕೂಡ ರಕ್ಷಿಸಲ್ಪಡಬೇಕು, ಪ್ರತಿಯೊಬ್ಬರೂ ಬಿಡುಗಡೆಯಾಗಬೇಕು ಪಾಪದ ಬಂಧನದಿಂದ, ಮತ್ತು ಪ್ರತಿಯೊಬ್ಬರೂ ಪರಲೋಕದಲ್ಲಿ ಆ ಸ್ವರ್ಗದಲ್ಲಿ ಸೇರಬೇಕೆಂಬುದು ಯೇಸುವಿನ ಆಶೆ. ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಇಟ್ಟುಕೊಳ್ಳೋದೇ ನನ್ನ ಆಶೆ ಅಂತ ಯೇಸು ಹೇಳಿದ್ದಾರೆ. ಹೀಗಾಗಿ ಪ್ರತಿ ಮನುಷ್ಯನು ಕೂಡ ದೇವರ ಜೊತೆ ಇರಬೇಕೆಂಬುದು ದೇವರ ಆಶೆ. ಇದು ಬೈಬಲಿನ ಸುವಾರ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಬೆಳಕು, ಸಂಭ್ರಮ, ನಾವು ನಕ್ಷತ್ರದ ಒಂದು ಬೆಳಕುಗಳನ್ನು ಎಲ್ಲರ ಮನೆಯಲ್ಲೂ ಕಾಣೋದಕ್ಕೆ ಕಾರಣ ಯೇಸು ಕ್ರಿಸ್ತರೇ ನಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ಕೂಡ ಅದಕ್ಕೆ ಎಲ್ಲರ ಮನೆಯಲ್ಲೂ ಗಮನಿಸಿ ನೋಡಿ ವೀಕ್ಷಕರೇ, ನಕ್ಷತ್ರದ ಬೆಳಕನ್ನು ನಾವು ಹಾಕೋದ್ರ ಮೂಲಕ ಆಚರಣೆಯನ್ನು ಮಾಡ್ತೀವಿ. ಕ್ಯಾರಲ್ಸ್ಗಳನ್ನು ಹಾಡಲಾಗುತ್ತೆ. ಕ್ಯಾರಲ್ಸ್ ಅತ್ಯಂತ ವಿಶೇಷ ರೀತಿಯ ವಿಜೃಂಭಣೆಯಿಂದ ಆಚರಿಸುವಂತಹ ಕ್ರಿಸ್ಮಸ್ನ ಒಂದು ಅಂಗ. ಮತ್ತೊಂದು ಕ್ಯಾರಲ್ನ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಹಾಡಬಹುದಾ ವೀಕ್ಷಕರೇ? ಖಂಡಿತ. ತಾರೆಗಳು ಅಂತ ಮಿನುಗಿದವು, ಬಾನಿನಲ್ಲಿ ಹರಡಿದವು ಎಂಬ ಸುಂದರ ಗೀತೆ ಒಂದು ಚರಣ ಮಾತ್ರ ನಾನು ಮಧ್ಯದಲ್ಲಿ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಕ್ಯಾರಲ್ಸ್ ಇದೊಂದು ಹೊಸದಾದಂಥ ಒಂದು ಭಾಗ. ಯಾಕಂದರೆ ರಾತ್ರಿಯ ವೇಳೆಯಲ್ಲಿ ಎಲ್ಲ ಮನೆಗಳನ್ನು ಸಂದರ್ಶಿಸಿ ಕ್ರಿಸ್ಮಸ್ ಗೀತೆಗಳನ್ನು ಹಾಡಿ, ಸ್ಯಾಂಟಾ ಕ್ಲಾಸ್ ಎಂಬುವಂಥ ಕ್ರಿಸ್ಮಸ್ ತಾತ ಬಹುಮಾನಗಳನ್ನು, ಗಿಫ್ಟ್ಗಳನ್ನು ಆತನು ಕೂಡ ತೆಗೆದುಕೊಂಡು ಬರ್ತಾರೆ ಎಂಬುವಂಥ ಸಂದೇಶ ಇದೆ. ಹೀಗಾಗಿ ಕ್ಯಾರಲ್ಸ್ ನಮ್ಮ ಕ್ರಿಸ್ತೀಯ ಜೀವಿತದ ಕ್ರಿಸ್ಮಸ್ಸಿನ ಒಂದು ಶ್ರೇಷ್ಠವಾದ ಒಂದು ಭಾಗವಾಗಿದೆ ಅಂತ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಖಂಡಿತ ಫಾದರ್. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು, ದಿವ್ಯ ಬಾಲರ ಜನನವನು ಎಲ್ಲೆಡೆ ಸಾರಿದರು. ತಾರೆಗಳು ಮಿನುಗಿದವು, ಬಾನಿನಲ್ಲಿ ಹರಡಿದವು, ದಿವ್ಯ ಬಾಲರ ಜನನವನು ಎಲ್ಲೆಡೆ ಸಾರಿದವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ಕುರುಬರು ಇರುಳಲ್ಲಿ ತಂಗಿರಲು ಬೆಳಕೊಂದು ಅವರನ್ನು ಎಬ್ಬಿಸಿತು. ಕುರುಬರು ಇರುಳಲ್ಲಿ ತಂಗಿರಲು ಬೆಳಕೊಂದು ಅವರನ್ನು ಎಬ್ಬಿಸಿತು. ದೇವಾದೂತರು ಕುರುಬರಿಗೆ ಕ್ರಿಸ್ತನ ಜನನವಂ ಸಾರಿದರು. ದೇವಾದೂತರು ಕುರುಬರಿಗೆ ಕ್ರಿಸ್ತನ ಜನನವಂ ಸಾರಿದರು. ತಾರೆಗಳು ಮಿನುಗಿದವು,
ಬಾನಿನಲ್ಲಿ ಹರಡಿದವು ದಿವ್ಯ ಬಾಲರ ಜನನವನು ಎಲ್ಲೆಡೆ ಸಾರಿದವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ಅಂದರೆ ಕೇಳ್ತಾನೇ ಇರೋಣ ಅನ್ನುವಂಥ ಅದ್ಭುತವಾದಂಥ ಗೀತೆಗಳ ಮೂಲಕ ನಮ್ಮಲ್ಲಿ ಇನ್ನಷ್ಟು ಯೇಸುವಿನ ಪ್ರೇಮವನ್ನು ಉಲ್ಬಣಗೊಳಿಸ್ತಾ ಇದ್ದೀರಿ ಫಾದರ್. ತಾವು ಹಾಡಿನ ಮೂಲಕ ತಿಳಿಸಿ ಹೇಳಿದ್ರಿ ಕ್ರಿಸ್ಮಸ್ ತಾತ ಸ್ಯಾಂಟಾ ಕ್ಲಾಸ್ ಬರ್ತಾರೆ ಅಂತ. ಕ್ರಿಸ್ಮಸ್ ಅಂದ ತಕ್ಷಣ ಅದರಲ್ಲೂ ಸಣ್ಣ ಮಕ್ಕಳಿಗೆ ಪುಟಾಣಿಗಳಿಗೆ ಇಷ್ಟವಾಗೋದು ಅಂತ ಹೇಳಿದ್ರೆ ಕ್ರಿಸ್ಮಸ್ ತಾತ ಅಥವಾ ಸ್ಯಾಂಟಾ ಕ್ಲಾಸ್. ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಇದ್ರಾ? ಏನು ಇದರ ಹಿನ್ನೆಲೆ ಏನು ತಿಳಿಸ್ಕೊಡಿ ಫಾದರ್. ಸ್ಯಾಂಟಾ ಕ್ಲಾಸ್ ಇದೊಂದು ಮಕ್ಕಳಿಗೆ ಅಟ್ರಾಕ್ಷನ್. ಇದು ನಿಜವಾಗಿ ಇದರ ಮುಖ್ಯವಾದ ಒಂದು ಹಿನ್ನೆಲೆ 4ನೇ ಶತಮಾನದಿಂದಲೂ ಇದಿದೆ. ಒಬ್ಬ ಬಿಷಪ್ ಇದ್ದರು, ಸಂತ ಫ್ರಾನ್ಸಿಸ್ ಎಂಬುದಾಗಿ. ಅವರು ಬಡವರನ್ನು ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು. ಹಾಗಾಗಿ ಆ ಬಿಷಪ್ರವರು ಬಡವರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಾಯಿದ್ರು. ಮತ್ತು ರಾತ್ರಿ ವೇಳೆಯಲ್ಲಿ ಯಾರಾದರೂ ಮನೆಯಲ್ಲಿ ಬೆಳಗ್ಗೆ ಅವ್ರು ಕೇಳಿದರೆ ನಮಗಿಂಥದ್ದು ವಸ್ತು ಬೇಕಂತ ಅವ್ರು ಇಷ್ಟಪಟ್ಟಿದ್ರೆ ರಾತ್ರಿ ಮೆಲ್ಲ ಅವ್ರಿಗೆ ಗೊತ್ತಾಗದಂತೆ ಹೋಗೋದನ್ನು ಇಟ್ಟು ಬರ್ತಾಯಿದ್ರು. ಈ ರೀತಿಯಲ್ಲಿ ಅವರು ಇದನ್ನು ಪ್ರಾರಂಭ ಮಾಡಿದರು. ನಂತರ ಇದು ಬೆಳವಣಿಗೆ ಆಗ್ತಾ ಬರುವಾಗ ಸ್ಯಾಂಟಾ ಕ್ಲಾಸ್ ಎಂಬುವಂಥ ಆ ಬಿಷಪ್ರವ್ರು ತೀರಿ ಹೋದ ಮೇಲೆ ಕೂಡ ಈ ಒಂದು ಸಂಪ್ರದಾಯ ಬೆಳೆದುಕೊಂಡು ಬಂತು. ಮತ್ತು ಆ ಒಂದು ಕಾರ್ಯಗಳನ್ನು ಇಂದು ಜಗತ್ತಿನಾದ್ಯಂತ ಬಹಳ ಜನಪ್ರಿಯವಾಗಿ ಸ್ಯಾಂಟಾ ಕ್ಲಾಸ್ ಗಿಫ್ಟ್ಸ್ಗಳನ್ನು ಕೊಡುವಂಥದ್ದು ಅದೊಂದು ಜನಪ್ರಿಯವಾದ ಕಾರ್ಯವಾಗಿದೆ. ಇದಕ್ಕೆ ಮುಖ್ಯವಾದ ಉದ್ದೇಶ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು. ಆತನನ್ನು ನಂಬುವೊಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಯೋಹಾನನ ಸುವಾರ್ತೆ ಇದರಲ್ಲಿ 3:16 ವಚನದಲ್ಲಿ ನಾವು ಓದ್ತೇವೆ ಇದನ್ನು. ಆ ಪರಲೋಕದ ಗಿಫ್ಟನ್ನೇ ದೇವರು ನಮಗೆ ಕೊಟ್ಟಿರುವಾಗ ಮಗನನ್ನು, ಸೊ ದೇವರು ನಮಗೆ ಕೊಟ್ಟಂಥ ವಸ್ತುಗಳನ್ನು ಕೂಡ ನಾವು ಇತರರಿಗೆ ಹಂಚೋಣ ಮತ್ತು ಎಲ್ಲರೂ ಸಂಭ್ರಮ ಪಡಲಿ, ಎಲ್ಲರಲ್ಲಿ ಸಮಾನವಾಗಿ ಸಮಾನತ್ವ ಬೆಳೆಯಲಿ ಎಂಬ ಉದ್ದೇಶವೇ ಈ ಸ್ಯಾಂಟಾ ಕ್ಲಾಸಿನ ಗಿಫ್ಟ್ ಎಕ್ಸ್ಚೇಂಜ್ ಕೊಡುವಂಥ ಒಂದು ಕಾರ್ಯಕ್ರಮ. ಹೀಗಾಗಿ ಇದು ಭಾಳ ಜನಪ್ರಿಯವಾಗಿದೆ. ಮತ್ತೊಂದು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಪೈನ್ ಮರವನ್ನು ಅತ್ಯಂತ ವಿಭಿನ್ನವಾಗಿ ಒಬ್ಬೊಬ್ಬರು ಮನೆಯಲ್ಲಿ ನಾವು ಹೋಗಿ ನೋಡಿದ್ರು ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಅಲಂಕಾರಗೊಂಡಿರುವಂಥ ಪೈನ್ ಮರಗಳನ್ನು ಸಂಕೇತವಾಗಿ ಇಟ್ಟಿರ್ತಾರೆ. ಈ ಸಾಂಕೇತಿಕ ಪೈನ್ ಮರದ ಒಂದು ಆಚರಣೆ ಬಗ್ಗೆ, ಅದರ ಒಂದು ಅಲಂಕಾರದ ಬಗ್ಗೆ ಏನು ಹೇಳ್ತೀರಾ? ಕ್ರಿಸ್ಮಸ್ ಟ್ರೀ ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಎಲ್ಲ ಶಾಪಿಂಗ್ ಮಾಲ್ಗಳಿರ್ಬೋದು ಅಥವಾ ಯಾವುದೇ ಊರಿಗೆ ಹೋದರೂ ಪ್ರತಿ ಕ್ರೈಸ್ತ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಅದನ್ನು ನಾವು ಕ್ರಿಸ್ಮಸ್ ಸಮಯದಲ್ಲಿ ಅಲಂಕರಿಸ್ತೇವೆ. ಇದಕ್ಕೆ ಮುಖ್ಯವಾದಂಥ ಉದ್ದೇಶವಂತ ಏನಂತ ಹೇಳಿದರೆ, ಮರ ಅದು ಬೈಬಲ್ನಲ್ಲಿ ಭಾಳ ಪವಿತ್ರವಾದದ್ದು. ಹೀಗಾಗಿ ದೇವರು ಇಡೀ ಸೃಷ್ಟಿಯನ್ನು ಉಂಟು ಮಾಡಿ ಮರಗಳನ್ನು ಉಂಟು ಮಾಡಿ ಮರವನ್ನು ಪುರುಷರಿಗೆ ದೇವರು ಹೋಲಿಸಿದ್ದಾರೆ. ಹೀಗಾಗಿ ನೀವು ನೀರಿನ ತೊರೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವಿ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಎಂಬುವ ಮರದ ಹಾಗೆ ಎಲ್ಲ ಹಣ್ಣಿನ ಮರಗಳನ್ನು ದೇವರು ಸೃಷ್ಟಿಯಲ್ಲಿ ನಮಗೋಸ್ಕರ ಕೊಟ್ಟಿದ್ದಾರೆ. ಮತ್ತು ಏದೇನು ತೋಟದಲ್ಲಿ ಕೂಡ ದೇವರು ಮಾನವರನ್ನು ಉಂಟು ಮಾಡಿದ ಮೇಲೆ ಒಂದು ಮರವನ್ನು ತೋರಿಸಿ ಹೇಳಿದರು, ಈ ಮರದ ಹಣ್ಣನ್ನು ನೀವು ತಿನ್ನಬೇಡ್ರಿ, ಯಾಕಂದರೆ ಇದು ಒಳ್ಳೆಯದರ ಕೆಟ್ಟದರ ಅರಿವನ್ನು ನಿಮಗೆ ಕೊಡ್ತದೆಂಬುದಾಗಿ ಹವಳಿಗೆ ಮತ್ತು ಆದಮನಿಗೆ ದೇವರ ಎಚ್ಚರಿಕೆ ಕೊಟ್ಟಾಗ ಅವರು ದೇವರ ಅಪ್ಪಣೆಯನ್ನು ಮೀರಿ ಆ ಮರದ ಫಲವನ್ನು ತಿಂದರು. ಹೀಗಾಗಿ ಆ ದೋಷ ಮತ್ತು ಪಾಪ ಅವ್ರನ್ನ ಹಿಡ್ಕೊಳ್ಳಿ ದೇವರು ಅವರನ್ನು ಲೋಕಕ್ಕೆ ಆ ಏದೇನು ವನದಿಂದ ತನ್ನ ಪರಿಶುದ್ಧ ಸ್ಥಳದಿಂದ ಅವ್ರನ್ನ ಕೆಳಗೆ ಕಳಿಸಿಬಿಡ್ತಾರೆ. ಯಾಕಂದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದಾಗಿ. ಆಗಲೇ ದೇವರು ಎಚ್ಚರಿಕೆ ಕೊಟ್ಟಿದ್ದು, ನಾನು ನನ್ನ ರಕ್ಷಕನನ್ನು ಕಳುಹಿಸಿ ನಿಮ್ಮನ್ನು ಪಾಪದಿಂದ ಬಿಡಿಸ್ತೇನೆ ಎಂಬುದಾಗಿ. ನಂತರ ಮುಂದೆ ಬರುವಾಗ ಶಿಲುಬೆಯ ಮರದಲ್ಲಿ ಯೇಸು ಸ್ವಾಮಿ ನಮಗಾಗಿ ತೂಗಲ್ಪಟ್ಟು ಅಂದು ಆದಮ ಅವರು ಮಾಡಿದ ಪಾಪವನ್ನು ಆ ರಕ್ತದಿಂದ ತೊಳೆದು ಪುನಃ ನಮಗೆ ದೇವರ ಮಕ್ಕಳಾಗುವ
ಅಧಿಕಾರವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ಆದ್ದರಿಂದ ಆ ಕ್ರಿಸ್ಮಸ್ ಟ್ರೀ ಮತ್ತು ಶಿಲ್ಬೆಯ ಮರ ಮತ್ತು ಇವೆಲ್ಲವೂ ನಮ್ಮ ಕ್ರೈಸ್ತ ಸಂಕೇತಗಳಲ್ಲಿ ಬಹಳ ಪ್ರಾಮುಖ್ಯ. ಹಾಗಾಗಿ ಕ್ರಾಸ್ ಪ್ರತಿ ಚರ್ಚ್ನಲ್ಲಿ ನಾವು ಮೇಲ್ಮಟ್ಟದಲ್ಲಿ ಅದನ್ನು ಗುರುತಾಗಿಟ್ಕೊಂಡಿದ್ದೇವೆ. ಹಾಗೂ ಅತ್ಯಂತ ಪವಿತ್ರವಾದಂಥದ್ದು, ಹೌದು. ತನ್ಮೂಲಕ ನಮ್ಮ ಬದುಕನ್ನು ಪವಿತ್ರಗೊಳಿಸುವಂಥದ್ದು. ಹೌದು. ಫಾದರ್, ಇವೆಲ್ಲದರ ಜೊತೆಯಲ್ಲಿ 25 ಡಿಸೆಂಬರ್ ಯೇಸು ಕ್ರಿಸ್ತರು ಜನಿಸ್ತಾರೆ. 24 ರಾತ್ರಿಯೇ ಜನಿಸಿದ್ರು. ರಾತ್ರಿಯಿಂದಲೇ ಅಹೋರಾತ್ರಿ ಸಾಮೂಹಿಕ ಪ್ರಾರ್ಥನೆಗಳು ನಡೆಯುತ್ತೆ. ಸರಿಯಾದಂಥ ಸಮಯವನ್ನು, ಯಾವ ಸಮಯದಲ್ಲಿ ಯೇಸು ಜನಿಸಿದ್ರು, ರಾತ್ರಿಯನ್ನೇ ಏಕೆ ಆಯ್ಕೆ ಮಾಡಿಕೊಂಡ್ರು, ಇದ್ರ ಬಗ್ಗೆ ಹೆಚ್ಚು ತಿಳಿಸ್ಕೊಡಿ. ರಾತ್ರಿಯ ವೇಳೆಯಲ್ಲಿ ಯೇಸು ಸ್ವಾಮಿ, ಈಗ ತಾನೇ ನಾನು ಹೇಳಿದಾಗೆ, ಕುರುಬರು ಇರುಳಲ್ಲಿ ತಂಗಿರಲು ಅವರು ಕುರಿಗಳನ್ನು ಕಾಯ್ತಾ ಇದೆ ಅಂತ ನಾವು ನೋಡ್ತೇವೆ. ಮತ್ತು ಎರಡನೇದಾಗಿ ಆ ಚಳಿ, ಡಿಸೆಂಬರ್ ಸಮಯ, ಚಳಿಯ ಒಂದು ಸಮಯ. ಆಗ ಯೇಸು ಜನಿಸುವಾಗ ಆ ಗೋದಲಿಯಲ್ಲಿ ಚಿಂದಿಯ ಬಟ್ಟೆಗಳನ್ನು ಹಾಕಿ ಮರಿಯಳು ಆ ಕಂದನನ್ನು ಜನ್ಮ ಕೊಟ್ಟಳೆಂಬುವ ಒಂದು ವಚನ ಕೂಡ ನಾವು ಓದ್ತೇವೆ. ಹೀಗಾಗಿ ಡಿಸೆಂಬರ್ನ ಆ ತಿಂಗಳಿನಲ್ಲಿ ಯೇಸು ಜನಿಸಿರಬಹುದೆಂಬುದಾಗಿ ನಮ್ಮ ಒಂದು ಸಂಪ್ರದಾಯ. ಮತ್ತು 25ನೇ ದಿನಾಂಕವನ್ನು ಯಾಕೆ ಫಿಕ್ಸ್ ಮಾಡಿದ್ದಾರೆ ಅಂದರೆ, ಇದು ಚರಿತ್ರೆಗೆ ನಾವು ಹಿಂತಿರುಗಿ ಹೋಗಬೇಕಾಗ್ತದೆ. ಚರಿತ್ರೆಯ ಸಮಯದಲ್ಲಿ ಅಂದಿನ ರಾಜರುಗಳು ಆಗ 25ನೇ ದಿನವನ್ನು ಅವರು ಸಾಂಕೇತಿಕವಾಗಿ ಅವರದನ್ನು ಗುರುತಿಸಿ ಚರಿತ್ರೆಯ ಮಹತ್ವವನ್ನು ಅದಕ್ಕೆ ನೀಡಿ, ನಂತರ ಇಡೀ ರಾಷ್ಟ್ರ, ಕಾನ್ಸ್ಟಂಟೈನ್ ಎಂಬುವಂಥ ಅರಸನು, ಇಡೀ ರಾಷ್ಟ್ರವೇ ನೀವು ಇದನ್ನು ಆಚರಿಸಬೇಕೆಂಬುವ ಒಂದು ಅಪ್ಪಣೆಯನ್ನು ಕೂಡ ಆತನು ತರುವಾಗ ಆಗ ಇಡೀ ರಾಷ್ಟ್ರವೇ ಯೇಸುವನ್ನು ಜನ್ಮದಿನವನ್ನು ಆಚರಿಸುವ ಒಂದು ಆಚರಣೆ ಅಲ್ಲಿಂದ ಪ್ರಾರಂಭವಾಗ್ತಾ ಬಂತೆಂಬುದಾಗಿ ಚರಿತ್ರೆಯಲ್ಲಿ ನಾವು, ಆದರೆ ಬೈಬಲ್ನಲ್ಲಿ 25 ಅಂತ ಎಲ್ಲಿ ಕೂಡ ಇಲ್ಲ. ಇದು ಸಾಂಪ್ರದಾಯಿಕವಾಗಿ ಬಂದಂಥ ದಿನಾಚರಣೆ. ಆದರೆ ಮುಖ್ಯವಾಗಿ ಡಿಸೆಂಬರ್ ತಿಂಗಳು ಅದು ವರ್ಷವು ಅಂತ್ಯವಾಗ್ತದೆ, ಹೊಸ ವರ್ಷದ ದಿನಗಳು ಮುಂದೆ ಬರ್ತಾ ಇರ್ತದೆ. ಆಗ ಈ ಸಮಯದಲ್ಲಿ ಯೇಸು ಜನಿಸಿ ನಮ್ಮ ರಕ್ಷಕನಾಗಿ ನೂತನವಾದ ವರ್ಷವನ್ನು, ನೂತನ ಜೀವಿತವನ್ನು ನಮಗೆ ನೀಡುತ್ತಾ ಇದ್ದಾರೆ ಎಂಬುವ ನಂಬಿಕೆ, ಆಚರಣೆ ನಮ್ಮ ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ವಿಶ್ವಾಸಿಗಳಲ್ಲಿ ಅದು ಅಚಲವಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಬೆತ್ಲೆಹೇಮ್ ಒಂದು ನಗರ, ಸುಂದರವಾದ ನಗರ, ಅಲ್ಲಿ ಯೇಸು ಹುಟ್ಟಿದನೆಂಬುವಂಥ ಈ ಸುಂದರ ಗೀತೆ, ಅಲ್ಲಿ ಆತ್ಮಶಾಂತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಹೊಂದಿಕೊಂಡು ಕೊಂಡಾಡೋಣ ಎಂಬುವ ಒಂದು ಅರ್ಥ ನೀಡುವಂಥ ಗೀತೆ. ಎಂಥ ಅದ್ಭುತವಾದಂಥ ಸಾಲೆಗಳಲ್ವಾ. ಖಂಡಿತವಾಗ್ಲೂ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಆ ಹಾಡನ್ನು ಹಾಡಿ ಫಾದರ್. ಬೆತ್ಲೆಹೇಮ್ ಒಂದು ನಗರ, ಸುಂದರವಾದ ನಗರ, ಹುಟ್ಟಿದ ಯೇಸುವು ಆ ಸುಂದರ ನಗರದಲ್ಲಿ. ಬೆತ್ಲೆಹೇಮ್ ಒಂದು ನಗರ, ಸುಂದರವಾದ ನಗರ, ಹುಟ್ಟಿದ ಯೇಸುವು ಆ ಸುಂದರ ನಗರದಲ್ಲಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ಶಾಂತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ, ಆತ್ಮಶಾಂತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ, ಕೊಂಡಾಡುತ್ತಾ ನಾವುಗಳು ಕ್ರಿಸ್ತನ ಜನನವಾ, ಕ್ರಿಸ್ತನ ಜನನವಾ. ಬೆತ್ಲೆಹೇಮ್ ಒಂದು ನಗರ, ಸುಂದರವಾದ ನಗರ, ಹುಟ್ಟಿದ ಯೇಸುವು ಆ ಸುಂದರ ನಗರದಲ್ಲಿ.
ಜೈ ಜೈ ಏಸು ರಾಜ, ಜೈ ಜೈ ಏಸು ರಾಜ, ಜೈ ಜೈ ಏಸು ರಾಜ. ಜೈ ಜೈ ಯೇಸು ರಾಜ, ರಾಜನಾಗಿ ಬಂದು ನಮ್ಮೆಲ್ಲರ ಬೆಳಕನ್ನು ಬದುಕನ್ನು ರಾಜ ಹೇಗೆ ಪಾಲಕನಾಗಿ ನಿಂತು ಎಲ್ಲರನ್ನ ಕಾಪಾಡ್ತಾರೋ ಹಾಗೆ ನಮ್ಮನ್ನು ಕಾಪಾಡ್ತಾನೆ ಇನ್ನೂ ಮುಂದೆ ಬರ್ತಾ ಇದ್ದಾರೆ. ಫಾದರ್, ಕ್ರಿಸ್ಮಸ್ ಈವ್ ಅಂತ ಹೇಳಿ ಡಿಸೆಂಬರ್ 24ರಂದು ಆಚರಣೆ ಮಾಡ್ತೀವಿ. ಕ್ರಿಸ್ಮಸ್ ಈವ್ ಅಂದರೆ ಏನು? ಎಷ್ಟು ದಿನಗಳ ಕಾಲ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ? ಕ್ರಿಸ್ಮಸ್ ಇಡೀ ತಿಂಗಳು ನಾವು ಕ್ರಿಸ್ಮಸ್ಸನ್ನು ಆಚರಿಸ್ತೇವೆ. ಡಿಸೆಂಬರ್ 1ನೇ ದಿನಾಂಕದಿಂದಲೇ ಪ್ರಾರಂಭವಾಗ್ತದೆ. 1ನೇ ದಿನದಿಂದ 25ನೇ ದಿನಾಂಕ ಅದು ಪರಾಕಾಷ್ಠೆ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಡೀ ತಿಂಗಳು. ಮಕ್ಕಳ ಕ್ರಿಸ್ಮಸ್, ಹಿರಿಯರ ಕ್ರಿಸ್ಮಸ್, ಹಿರಿಯ ನಾಗರಿಕರ ಕ್ರಿಸ್ಮಸ್, ಮಹಿಳೆಯರ ಕ್ರಿಸ್ಮಸ್, ಮತ್ತು ಬೋರ್ಡಿಂಗ್ ಹೋಮ್ಗಳೆಲ್ಲ ಇದೆ, ಅಲ್ಲಿ ಕ್ರಿಸ್ಮಸ್ಗಳನ್ನು ಆಚರಿಸ್ತೇವೆ. ಮತ್ತು ಶಾಲೆಗಳಲ್ಲಿ ಕ್ರಿಸ್ಮಸ್, ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕ್ರಿಸ್ಮಸ್, ಮತ್ತು ಬಡವರ ಮಧ್ಯದಲ್ಲಿ ಹೋಗಿ ಕ್ರಿಸ್ಮಸ್ಸನ್ನು ಆಚರಿಸೋದು. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇಡೀ ತಿಂಗಳು ರೂಪಿಸಿಕೊಂಡು ನಾವು ಕ್ರಿಸ್ಮಸ್ಸನ್ನು ಆಚರಿಸ್ತೇವೆ. ಮತ್ತು ಕ್ರಿಸ್ಮಸ್ ಈವ್ ಅದು ಮುಖ್ಯವಾಗಿ ಮಕ್ಕಳು ಮತ್ತು ನಾವೆಲ್ಲರೂ ಸಿದ್ಧರಾಗುವಂಥದ್ದು. ಆರಾಧನೆ ಮೂಲಕ, ರಾತ್ರಿಯಿಂದಲೇ ನಾವು ಆರಾಧನೆ ಮೂಲಕ ಹೋಗಿ ಮಧ್ಯರಾತ್ರಿ ಆರಾಧನೆ ಮತ್ತು ಬೆಳಗಿನ ಆರಾಧನೆ ಇದು ಬಹಳ ಪ್ರಾಮುಖ್ಯವಾಗಿ ಯೇಸುವಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಟ್ಟು ಬರುವಂಥ ಒಂದು ವಿಷಯ. ಅದಾದ ನಂತರ ವರ್ಷಾಂತ್ಯದ ಆರಾಧನೆ ಕೂಡ ಇದೆ, ವಾಚ್ ನೈಟ್ ಸರ್ವಿಸ್. 31ನೇ ತಾರೀಕು ರಾತ್ರಿ ವಾಚ್ ನೈಟ್ ಸರ್ವಿಸನ್ನು ಕೂಡ ಆಚರಿಸ್ತೇವೆ. ಮತ್ತು ನ್ಯೂ ಇಯರ್, ಹೊಸ ವರ್ಷದ ಆರಾಧನೆ. ಈ ರೀತಿ ಇಡೀ ತಿಂಗಳು ಆರಾಧನೆಯಲ್ಲಿ ನಾವು ದೇವರನ್ನು ಆರಾಧಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ಗೀತೆ ಇದ್ದರೆ ಹಾಡಬಹುದಾ? ಮುಂದಿನ ಗೀತೆ ಆಗಲಿ ಜಗದಲ್ಲಿ ನವೋದಯ. ನವೋದಯ ಇದು ನಮ್ಮ ಒಂದು ಸುಂದರವಾದ ಗೀತೆ. ಇಡೀ ಜಗತ್ತಿನಲ್ಲಿ ಹೊಸದಾದ ಒಂದು ಆಶೀರ್ವಾದ ತುಂಬಿ ಬರಲಿ ಎಂಬುವ ಗೀತೆಯನ್ನು ನಾವೀಗ ಕೇಳಿಸ್ಕೊಳ್ಳೋಣ. ಖಂಡಿತವಾಗ್ಲೂ ಫಾದರ್. ಆಗಲಿ ಜಗದಲ್ಲಿ ನವೋದಯ, ನವೋದಯ. ಆಗಲಿ ಜಗದಲ್ಲಿ ನವೋದಯ, ನವೋದಯ. ಕ್ರಿಸ್ತನ ಜನನವು ತಂದಿದೆ ಶುಭ ಸಂದೇಶವ. ಕ್ರಿಸ್ತನ ಜನನವು ತಂದಿದೆ ಶುಭ ಸಂದೇಶವ. ಸಾರಿದೆ ಬಿಡುಗಡೆ ಬೆಳಗಲಿ ನವೋದಯ. ಸಾರಿದೆ ಬಿಡುಗಡೆ ಬೆಳಗಲಿ ನವೋದಯ. ಆಗಲಿ ಜಗದಲ್ಲಿ ನವೋದಯ, ನವೋದಯ. ಕ್ರಿಸ್ತನ ಜನನವು ತಂದಿದೆ ಚಿರ ಸ್ವಾತಂತ್ರ್ಯವ. ಕ್ರಿಸ್ತನ ಜನನವು ತಂದಿದೆ ಚಿರ ಸ್ವಾತಂತ್ರ್ಯವ. ತೊಲಗಲಿ ಬಡತನ ಬೆಳಗಲಿ ನವೋದಯ. ತೊಲಗಲಿ ಬಡತನ ಬೆಳಗಲಿ ನವೋದಯ. ಆಗಲಿ ಜಗದಲ್ಲಿ ನವೋದಯ, ನವೋದಯ. ಆಗಲಿ ಜಗದಲ್ಲಿ ನವೋದಯ, ನವೋದಯ.
ನವೋದಯ. ಯಾವ ಬಡತನ, ಈರ್ಷೆ, ಕೋಪ, ಅಸೂಯೆ ಇವೆಲ್ಲವನ್ನು ತೊಲಗಿಸಿ ಹೊಸ ಬೆಳಕು, ಪ್ರೀತಿಯ ನವೋದಯವಾಗಲಿ ಅನ್ನುವಂಥ ಅದ್ಭುತವಾದಂತಹ ಸಾಲುಗಳನ್ನು ತಿಳಿ ಹೇಳಿದ್ರಿ. ಗುರುಗಳೇ, ಜಿಂಗಲ್ ಬೆಲ್ ಅಂತಂದರೆ ಏನು ಗುರುಗಳೇ? ಓಕೆ, ಇದೊಂದು ಶಾಂತ ಕ್ಲಾಸ್, ಆತನಿಗೊಂದು ಡೀರ್, ಜಿಂಕೆಯಿಂದ ಕೂಡಿದಂಥ ಒಂದು ಬಂಡಿ, ಅದರ ಮೇಲೆ ಆತ ಕೂತ್ಕೊಂಡು ರಾತ್ರಿ ವೇಳೆಯಲ್ಲಿ, ಈಗ ಕ್ರಿಸ್ಮಸ್ ಈವ್ ರಾತ್ರಿ ಬಂದು ಮಕ್ಕಳು ಪ್ರಾರ್ಥನೆ ಮಾಡಿರ್ತಾರೆ, ನನಗೆ ಇಂಥ ಬಹುಮಾನ ಬೇಕಂತೇಳಿ ಆ ಕ್ರಿಸ್ಮಸ್ ಟ್ರೀ ಬಳಿಯಲ್ಲಿ ಆ ಬಹುಮಾನವನ್ನು ಇಟ್ಟು ಹೋಗ್ತಾರೆ ಎಂಬುವಂಥ ನಂಬಿಕೆ ಇದರಲ್ಲಿದೆ. ಹೀಗಾಗಿ ಜಿಂಗಲ್ ಬೆಲ್ಸ್ ಎಂಬುವಂಥ ಒಂದು ಆ ಗೀತೆ ಅದು ಜನಪ್ರಿಯವಾದಂಥ ಗೀತೆ. ಕ್ರಿಸ್ಮಸ್ ಅಂದ ತಕ್ಷಣ ಜಿಂಗಲ್ಸ್ ಅದು ಹಾಡುವಂಥದ್ದು. ಹೀಗಾಗಿ ಒಂದು ಊರಿನಲ್ಲಿ ಒಂದು ಬೆಳಕೆಂಬ ಕನ್ನಡದಲ್ಲಿ ಕೂಡ ನಾವು ಅದನ್ನು ಹಾಡ್ತೇವೆ. ಈಗ ಅದನ್ನು ಒಂದು ಚರಣ ನಿಮ್ಮ ಮಧ್ಯದಲ್ಲಿ ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ, ನಿಜವಾಗ್ಲೂ ಎಲ್ಲ ಮಕ್ಕಳಿಗೂ ಅದು ನಿಜವೋ ಕಾಲ್ಪನಿಕವೋ, ಆದರೆ ಕ್ರಿಸ್ಮಸ್ ಹಿಂದಿನ ದಿನ ಎಲ್ಲ ಮಕ್ಕಳು ದೇವರಲ್ಲಿ ಕೇಳ್ಕೊಳ್ಳೋದು, ಕ್ರಿಸ್ಮಸ್ ತಾತ ನಮ್ಮ ಮನೆಗೆ ಬರಲಿ, ನನಗೊಂದು ವಿಶೇಷವಾದಂಥ ಉಡುಗೊರೆ ಕೊಡಲಿ ಅಂತ ಹೇಳಿ. ಆ ಆಚರಣೆ, ಆ ಕಲ್ಪನೆ ನಿಜವಾಗ್ಲೂ ಎಲ್ಲರನ್ನ ಇನ್ನಷ್ಟು ಜೀವಂತವಾಗಿ, ಬಾಲ್ಯತನವನ್ನು ಇನ್ನಷ್ಟು ಬಾಲ್ಯರವನ್ನು ಎಲ್ಲ ಹಿರಿಯರಲ್ಲಿ, ಕಿರಿಯರಲ್ಲಿ, ಮಕ್ಕಳಲ್ಲಿ ಇರಿಸುತ್ತೆ ಅಂತ ಹೇಳ್ತಾ ಈಗ ಜಿಂಗಲ್ ಬೆಲ್ಸ್ನ ಕೇಳೋಣ. ಗೀತೆಯನ್ನು ಕೇಳೋಣ. ಒಂದು ಊರಿನಲ್ಲಿ ಒಂದು ಬೆಳಕು, ಅಂಧಕಾರದಲ್ಲಿ ತೋರಣಾಯಿತು. ಒಂದು ಊರಿನಲ್ಲಿ ಒಂದು ಬೆಳಕು, ಅಂಧಕಾರದಲ್ಲಿ ತೋರಲಾಯಿತು. ಬೆತ್ಲೆಹೇಮಿನಲ್ಲಿ ನೀತಿ ಸೂರ್ಯನು, ಪಾಪ ಕತ್ತಲಲ್ಲಿ ಕಾಂತಿ ಕೊಟ್ಟನು. ಈಗ ನರರಲ್ಲಿ ಒಳ್ಳೆ ಕೃಪೆಯು ಎಲ್ಲ ಭೂಮಿಯಲ್ಲಿ ದೊಡ್ಡದಾಯಿತು. ಈಗ ಶುದ್ಧ ನೀತಿ, ಒಳ್ಳೆ ಸುಖವು, ಸತ್ಯವಾದ ಪ್ರೀತಿ ನೆಲೆಗೊಂಡವು. ಒಂದು ಊರಿನಲ್ಲಿ ಒಂದು ಬೆಳಕು, ಅಂಧಕಾರದಲ್ಲಿ ತೋರಲಾಯಿತು. ಬೆತ್ಲೆಹೇಮಿನಲ್ಲಿ ನೀತಿ ಸೂರ್ಯನು, ಪಾಪ ಕತ್ತಲಲ್ಲಿ ಕಾಂತಿ ಕೊಟ್ಟನು. ಬೆತ್ಲೆಹೇಮಿನಲ್ಲಿ ಯೇಸು ಸ್ವಾಮಿಯು ನರರೂಪದಲ್ಲಿ ಹುಟ್ಟಿದಾಗಲೂ ಜೀವನ ಪ್ರಕಾಶ ಪ್ರಭೆ ಕೊಟ್ಟಿತು. ಮರಣದ ಪಾಶ ಬಿಚ್ಚಿ ಹೋಯಿತು. ಒಂದು ಊರಿನಲ್ಲಿ ಒಂದು ಬೆಳಕು, ಅಂಧಕಾರದಲ್ಲಿ ತೋರಲಾಯಿತು. ಬೆತ್ಲೆಹೇಮಿನಲ್ಲಿ ನೀತಿ ಸೂರ್ಯನು, ಪಾಪ ಕತ್ತಲಲ್ಲಿ ಕಾಂತಿ ಕೊಟ್ಟನು. ಕಡೆಯದಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಯೇಸುವಿನ ಸಂದೇಶವನ್ನು ನಿಮ್ಮ ಮೂಲಕ ತಿಳಿಸಿ. ಕ್ರಿಸ್ತನ ಜನನದ ಸಂದೇಶ ನಮ್ಮ ಕರ್ನಾಟಕದ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಮತ್ತು ನಮ್ಮ 7 ಕೋಟಿ ನಮ್ಮ ಕನ್ನಡಿಗರಲ್ಲಿ ಅದು ತುಂಬಿ ಬರಲಿ ಮತ್ತು ಬಡವರಲ್ಲಿ ಬಡವನಾದ ಯೇಸು ನಮ್ಮ ಹೃದಯದಲ್ಲಿ ಜನಿಸಿ ಬರಲಿ. ಎಲ್ಲರಿಗೆ ಶಾಂತಿಯ ದೂತನಾಗಿ ನಮ್ಮನ್ನು ಕೂಡ ಶಾಂತಿಯ ಚಿಲುಮೆಗಳನ್ನಾಗಿ ಆತನು ರೂಪಿಸಲೆಂಬುದೇ ನಮ್ಮ ಪ್ರಾರ್ಥನೆ. ಮತ್ತು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೇಸುವಿನ ಜನನ ನಿಮ್ಮೆಲ್ಲರಿಗೆ ಸಮಾಧಾನವನ್ನು, ಶಾಂತಿಯನ್ನು ತಂದು ಸಮೃದ್ಧಿಯಲ್ಲಿ ನಮ್ಮ ಕನ್ನಡ ಜನತೆಯನ್ನು ಬಲಪಡಿಸಿ ಮುನ್ನಡೆಸಲಿ. ನಮಸ್ತೆ. ಧನ್ಯವಾದಗಳು ಫಾದರ್. ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂಥ ಬ್ರದರ್ ಬೆಂಜಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಮೌಲ್ಯಯುತವಾಗಿ ಕೂಡಿಬಂದಿದೆ. ಮೌಲ್ಯಯುತ ಅಂತ ಹೇಳಿದ್ರೆ ಯೇಸುವಿನ ಜನನ, ಯೇಸುವಿನ ಸಂದೇಶಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಶಾಂತಿ, ಸ್ನೇಹ, ಸೌಹಾರ್ದತೆ, ಪ್ರೀತಿಯನ್ನು ಹಂಚೋಣ, ಪ್ರೀತಿಯ ವಿನಿಮಯವನ್ನು ಮಾಡ್ಕೊಳ್ಳೋಣ. ನಿಜವಾಗ್ಲೂ ಕ್ರಿಸ್ಮಸ್ ಹಬ್ಬದ ದಿನ ಒಂದು ಉಡುಗೊರೆ ಕೊಡೋ ಆಸೆ ಇದ್ದರೆ
ಪ್ರೀತಿಯನ್ನು, ಸ್ನೇಹವನ್ನು, ಸಹಬಾಳ್ವೆಯನ್ನು ನೀಡುವ ಒಂದು ಪಾಠವನ್ನು ಕಲ್ತಿದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮದಂದು ಮತ್ತೊಮ್ಮೆ ಎಲ್ಲ ಹೆಮ್ಮೆಯ ಕನ್ನಡಿಗರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.